ಹ್ಮ್. ಹಲೋ ಗೈಸ್, ನಮಸ್ತೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಜಿಜ್ಞಾಸ ಯೂಟ್ಯೂಬ್ ಚಾನಲ್. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಮ್ಮ ಕ್ಲಾಸ್ ಈ ಜಿಜ್ಞಾಸ ಟೀಮ್ ಇಂದ ನಿಮಗೋಸ್ಕರವಾಗಿ ಹೊರ ತರ್ತಾ ಇದ್ದೀವಿ. ಏನಂತಂದ್ರೆ ಕಂಪ್ಲೀಟ್ ಆದಂತಹ ಈ ವಿಡಿಯೋ SSLC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು, ಅದು ಫಸ್ಟ್ ಲ್ಯಾಂಗ್ವೇಜ್ಗೆ. ಸೊ ಈ ಜಿಜ್ಞಾಸ ಟೀಮ್ ರೆಡಿ ಆಗಿದ್ದೆ ನಿಮ್ಮಂತಹ ವಿದ್ಯಾರ್ಥಿಗಳಿಗಾಗಿ, ಉನ್ನತ ಮಟ್ಟದ ವ್ಯಾಸಂಗಕ್ಕಾಗಿ, ಉನ್ನತ ಅಂಕಗಳನ್ನು ಗಳಿಸೋಕ್ಕಾಗಿ ರೆಡಿ ಆದಂತಹ ಈ ಜಿಜ್ಞಾಸ ಟೀಮ್ ವತಿಯಿಂದ ವಿಡಿಯೋ ನಿಮಗೋಸ್ಕರ. ಎಸ್, ಏನ್ ಸರ್ ಹಾಗಾದ್ರೆ ಈ ವಿಡಿಯೋ ಕರ್ನಾಟಕ ಕ್ಲಾಸ್ 10th SSLC ಗೆ ಸಂಬಂಧಪಟ್ಟಂತಹ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಾಸಿಂಗ್ ಪ್ಯಾಕೇಜ್ ಅನ್ನ ನಿಮಗೋಸ್ಕರ ಹೊರ ತಂದಿದ್ದೀವಿ. ಎಸ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಬಟ್ ರೈಟ್ ಪ್ರಾಕ್ಟೀಸ್ ಈಸ್ 100% ಪರ್ಫೆಕ್ಟ್ ಅಂತ ಹೇಳ್ತಾ ನಮ್ಮ ಈ ಮುಂದಿನ ಕ್ಲಾಸ್ ನಿಮಗೋಸ್ಕರ, ಅದು ಟಾರ್ಗೆಟ್ 45. ಎಸ್ ಪ್ರಿಯ ಸ್ನೇಹಿತರೆ, ಈ ಟಾರ್ಗೆಟ್ 45 ಯಾರಿಗೋಸ್ಕರ ಅಂತಂದ್ರೆ, ಈ ಫೇಲ್ ಆಗ್ತೀನಿ ಅನ್ನೋ ಭಯ ಇರತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ, ಅದೇ ರೀತಿ ಪಾಸ್ ಆಗ್ಬೇಕಂತ ಕಾಯ್ತಾ ಇರತಕ್ಕಂತಹ ಚಲೋ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ. ಸೊ ಈ ಟಾರ್ಗೆಟ್ ಯಾಕೆ 45 ಅಂತಂದ್ರೆ, 35 ಯಾಕೆ ಬೇಡ ಅಂತಂತಂದ್ರೆ, ಈ 35 ಅಂದ್ರೆ ನಮ್ಮ ಗುರಿ, ನಮ್ಮ ಕನಸು ಯಾವತ್ತೂ ಕೂಡ 100% ಆಗೇ ಇರಬೇಕು. ಯಾಕಂತಂದ್ರ ಮಾರ್ನ ಅಥವಾ ಡೈನೋಸಾರ್ಕೋ ಮಾರ್ನ ಕದ್ರೆ ಆನೆನೆ ಕದಿಬೇಕು ಅನ್ನೋ ರೀತಿಯಲ್ಲಿ ಈ ನಮ್ಮ ಟಾರ್ಗೆಟ್, ನಮ್ಮ ಗುರಿ, ನಮ್ಮ ಏಮ್, ನಮ್ಮ ಕಾಂಬಿನೇಷನ್, ನಮ್ಮ ಈ ಆಂಬಿಷನ್ ಯಾವತ್ತಿದ್ದು ಹೈ ಲೆವೆಲ್ ಆಗಿರ್ಬೇಕಂತ ಹೇಳ್ತಾ, ಈ 35 ಅನ್ನೋದಕ್ಕಿಂತ 45 ಅನ್ನೋದು ಉತ್ತಮವಾಗಿರುತ್ತಂತ ಹೇಳ್ತಾ, ಪ್ರಿಯ ವಿದ್ಯಾರ್ಥಿಗಳಿಗೆ, ಯಾವ ವಿದ್ಯಾರ್ಥಿ ಇವತ್ತಿನ ದಿವಸ ಈ ಇಂಗ್ಲಿಷ್ ಪರೀಕ್ಷೆಯ ಬಗ್ಗೆ ಭಯ, ಆಮೇಲೆ ಇಲ್ಲಿರ್ತಕ್ಕಂತಹ ನಿಷ್ಕಾಳಜಿ, ಆಮೇಲೆ ಪರೀಕ್ಷೆ ಪಾಸ್ ಆಗ್ತೀವಾ ಇಲ್ಲೋ ಅನ್ನೋ ಗೊಂದಲ, ಈ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಈ ಜಿಜ್ಞಾಸ ಟೀಮ್ ವತಿಯಿಂದ ನಡೆಸ್ತಿರ್ತಕ್ಕಂತಹ ವಿಡಿಯೋಗಳು, ಕ್ಲಾಸಸ್ಗಳು. ಎಸ್ ಪ್ರಿಯ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರವಾಗಿ ಈ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ಆಲ್ ನೋಟಿಫಿಕೇಶನ್ ನಿಮ್ಗೆಲ್ರಿಗೂ ಬರ್ತಾವ ಅಂತ ಹೇಳ್ತಾ, ಎಸ್ ನಮ್ಮ ಕಂಟೆಂಟ್ ಅನ್ನ ಸ್ಟಾರ್ಟ್ ಮಾಡೇ ಬಿಡೋಣ. ಎಸ್ ಪ್ರಿಯ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಮ್ಮ ಮೊದಲನೆಯ ಕಂಟೆಂಟ್, ಗ್ರಾಮರ್ ಅಂಡ್ ವೊಕ್ಯಾಬುಲರಿ ಪಾರ್ಟ್ಸ್, ಆಮೇಲೆ ಕಂಪ್ರಹೆನ್ಷನ್ ಅಂಡ್ ಕಂಪೋಸಿಷನ್ ಪಾರ್ಟ್, ಫ್ರೋಸ್ ಅಂಡ್ ಸಪ್ಲಿಮೆಂಟರಿ ರೀಡಿಂಗ್ ಅಂಡ್ ಪೊಯೆಟ್ರಿ. ಎಸ್ ಗೈಸ್, ಈ ಎಲ್ಲಾ ಟಾಪಿಕ್ಸ್ ಗಳ ಮೇಲೆ ನಿಮ್ಮ ಈ ಕ್ಲಾಸ್ ಇವತ್ತಿನ ದಿವಸ ನಡೀತಾ ಇರುತ್ತೆ. ಎಲ್ಲಿ ಮೂವ್ ಆಗದೇ ನೋಡ್ತಾ ಇರಿ ಈ ವಿಡಿಯೋನ. ಎಸ್ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಸೆಲೆಕ್ಟೆಡ್ ಐಟಮ್ಸ್ ಟು ಬಿ ಕವರ್ಡ್ ಹಿಯರ್. ಎಸ್, ಇಲ್ಲಿ ನಾವು ಕವರ್ ಮಾಡಿರ್ತಕ್ಕಂತಹ 18 ಟಾಪಿಕ್ಸ್ ಗಳು ಕೂಡ ನಿಮ್ಮ ಸಿಲೆಬಸ್ಗೆ, ಎಕ್ಸಾಮ್ಗೆ ಬರುವಂತಹ ಪ್ರತಿಯೊಂದು ಈ ಇಂಗ್ಲಿಷ್ ನ ಗ್ರಾಮರ್ ಟಾಪಿಕ್ಸ್ ಗಳಾಗಿದಾವ. ಈ ಎಲ್ಲವುಗಳನ್ನ ಕ್ಲಿಯರ್ ಆಗಿ 100% ಆಗಿ ಪರ್ಫೆಕ್ಟ್ ಆಗಿ ವಿವರಣೆ ಮಾಡಕ್ ಹೋಗ್ತೀನಿ. ಸೊ ಎಲ್ಲಿ ಹೋಗ್ದೇನೆ ಈ ವಿಡಿಯೋನ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ, ಎಸ್, ಈ 18 ಈ ಟಾಪಿಕ್ಸ್ ಗಳನ್ನ ಒಮ್ಮೆಲೆ ಹೇಳ್ತೀವಾ? ಇಲ್ಲ. ಸೊ ಈ 18 ಟಾಪಿಕ್ಸ್ ಗಳನ್ನ ಒಮ್ಮೆಲೆ ಕಲಿಯೋಕೆ ನಿಮ್ಗೆ ಆಗೋದಿಲ್ಲ, ಅಥವಾ ಎಕ್ಸ್ಪ್ಲೈನ್ ಮಾಡೋಕೆ ಆಗುತ್ತೆ ಅಂದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಎಷ್ಟು ಟಾಪಿಕ್ ಗಳನ್ನ ನೋಡೋಕ್ಕಾಗತ್ತೆ ಒಮ್ಗೆ ಅಂತ ಅನ್ನೋ ಒಂದು ಗೊಂದಲ ಇರ್ತೈತಿ. ಸೊ ಆ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟು ನಾವು ಈ 18 ಟಾಪಿಕ್ಸ್ ಗಳನ್ನ 9 ಅಂತ ಮಾಡ್ತಾ ಇದ್ದೀವಿ. ಅದು ಹೀಗೆ. ಎಸ್, 9 ಕಂಟೆಂಟ್ಸ್, ಮ್ಯಾಕ್ಸಿಮಮ್ 9 ಮಾರ್ಕ್ಸ್, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ 9. ಸೊ ಅದೇ ರೀತಿಯಾಗಿ 9 ಕಂಟೆಂಟು, ಮ್ಯಾಕ್ಸಿಮಮ್ 15 ಮಾರ್ಕ್ಸ್ ಅಂಡ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ 9. ಹೀಗೆ ಟೋಟಲ್ ಆಗಿ 18 ಕಂಟೆಂಟ್ಸ್ ಗಳಿರ್ತಾವ, ಹಾಗೂ ಮ್ಯಾಕ್ಸಿಮಮ್ 24 ಮಾರ್ಕ್ಸ್ ಇರ್ತಾವ. ಎಸ್, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಇಸ್ 21. ಸೊ ಎಕ್ಸ್ಪೆಕ್ಟೆಡ್ ಮೋರ್ ಇದ್ರೆ ನಾವು 24ಗೆ 24 ತಗೊಂತೀವಿ ಅನ್ನೋ ಒಂದು ಛಲ ಇದ್ದಂತಹ ವಿದ್ಯಾರ್ಥಿಗಳು ಈ ವಿಡಿಯೋನ ಸರಿಯಾಗಿ ಗಮನಿಸ್ತಾ ಹೋಗಿ. ಎಂಥದ್ದು ಇಲ್ಲ, ನಾವು ಸರಿಯಾಗಿ ಓದೋದನ್ನ, ಸರಿಯಾಗಿ ಬರೆಯೋದನ್ನ ಮಾಡ್ಬಿಟ್ರೆ ಅಷ್ಟೇ. ದ ಕೀ ಆಫ್ ಸಕ್ಸಸ್ ಈಸ್ ಏನಂದ್ರೆ, ಇನ್ವಾಲ್ವ್ಮೆಂಟ್ ಪ್ಲಸ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಸಕ್ಸಸ್, ಆಲ್ವೇಸ್ ಬಿ ಸಕ್ಸಸ್. ಅದು ಪ್ರಾಕ್ಟೀಸ್ ಇಂದ. ಹಾಗಾಗಿ ಒಂದು ಕೋಟ್ ಹೇಳೋದ್ರ ಮುಖಾಂತರ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ. ಯಾಕಂತಂದ್ರೆ ವಿದ್ಯಾರ್ಥಿಗಳೇ, ಯಾರು ನನ್ನ ಕೈಲ ಏನೂ ಆಗೋದಿಲ್ಲ, ಏನು ಮಾಡಕ್ ಆಗಂಗಿಲ್ಲ, ನನ್ಗೆ ಓದಕ್ಕೆ ಆಗ್ತಾ ಇಲ್ಲ, ನಂಗೆ ನಿದ್ದೆ ಬರ್ತಾ ಇದೆ, ಎಚ್ಚರನೇ ಆಗ್ತಾ ಇಲ್ಲ, ಹೇಗೆ ಓದ್ಲಿ, ಓದಿದ್ದೆಲ್ಲ ನೆನಪು ಹಾರ್ತಾ ಇದೆ, ಸ್ಕೋರ್ ಆಗ್ತಾ ಇಲ್ಲ, ಫೇಲ್ ಆಗ್ತಾ ಇದೆ, ನಾನು ಭಯಕ್ಕೆ ಆಡ್ತಾ ಇದೆ, ಇದಕ್ಕೆಲ್ಲ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮಾತು ಏನಂತಂದ್ರೆ, ಹವ್ಯಾಸ ಬದಲಾಯಿಸು ಹಣೆಬರಹ ಬದಲಾದೀತು, ಹವ್ಯಾಸ ಬದಲಾಯಿಸು ಹಣೆಬರಹ ಬದಲಾದೀತು, ದೃಷ್ಟಿ ಬದಲಾಯಿಸು ದೃಶ್ಯ ಬದಲಾದೀತು, ದೋಣಿ ಬದಲಿಸಬೇಕೆಂದೇನಿಲ್ಲ, ದಿಕ್ಕು ಬದಲಾಯಿಸು ದಡ ಸೇರಿವೆ ಅಂತ ಹೇಳ್ತಾ, ನಿಮ್ಮ ಪ್ರತಿಯೊಂದು ಹವ್ಯಾಸಗಳನ್ನ, ಎಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ, ಎಲ್ಲಿ ನೀವು ಟೈಮ್ ಗಳನ್ನ ಜಾಸ್ತಿ ಎದಕ್ಕೆ ಕೊಡ್ತಾ ಇದ್ರಿ, ಯಾವ್ದಕ್ಕೆ ಕೊಡ್ಬೇಕನ್ನೋದನ್ನ ವಿಚಾರ ಮಾಡಿದ್ರೆ ಸಾಕು ಮಕ್ಕಳೇ, ನಿಮ್ಮ ದಡ ನಿಮ್ಮ ಕಣ್ಮುಂದೆ ಇರುತ್ತೆ ಅಂತ ಹೇಳ್ತಾ, ಎಸ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಬಟ್ ರೈಟ್ ಪ್ರಾಕ್ಟೀಸ್ ಇಸ್ 100% ಪರ್ಫೆಕ್ಟ್ ಅಂತ ಹೇಳ್ತಾ, ರೈಟ್ ಆಗಿರೋದನ್ನ ಪ್ರಾಕ್ಟೀಸ್ ಮಾಡಿ 100% ಆಗಿ ರಿಸಲ್ಟ್ ಅನ್ನ ತಗೊಳ್ರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಅನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಎಸ್,
ಗ್ರಾಮರ್ ಪಾರ್ಟ್ ಅದು ವೊಕ್ಯಾಬುಲರಿ ಪಾರ್ಟ್ ಆಗಿದೆ ಇರೋದ್ರಿಂದ ಸೆಲೆಕ್ಷನ್ ಪಾರ್ಟ್ ಅಂದ್ರೆ ವೊಕ್ಯಾಬುಲರಿ ಸೆಕ್ಷನ್ ಗೆ ಸಂಬಂಧಪಟ್ಟಂತಹ ಪಾರ್ಟ್ 1 ಇದು. ಎಸ್, ಲುಕ್ ಮಿ ಹಿಯರ್, ನಾನು ಅವಾಗಲೇ ಹೇಳಿದ್ನಲ್ಲ ವಿದ್ಯಾರ್ಥಿಗಳೇ. ಸೊ ಸೆಲೆಕ್ಟಿವ್ ಐಟಮ್ಸ್ ಟು ಬಿ ಕವರ್ಡ್ ಹಿಯರ್. ನೋಡಿ 9 ಟಾಪಿಕ್ಸ್ ಗಳು ಯಾವಂತಂದ್ರೆ ಇವತ್ತು ಡಿಸ್ಕಷನ್ ಮಾಡೋದು ಯಾವ್ದಂತಂದ್ರೆ ನಾವು antonyms, that is nothing but opposite words. Next, preposition, articles, caution tag, conjunction, framing questions, active voice and passive voice, not only but also either or. ಸೊ ಹೀಗೆ ಈ 9 ಕಂಟೆಂಟ್ಸ್ ಗಳನ್ನ ಇವತ್ತಿನ ದಿವಸ ನಿಮ್ಗೆ ಭರ್ಜರಿಯಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ನಾನು ಬಂದಿದ್ದೀನಿ. ಸೊ ಯಾವತ್ತೂ ಈ ವಿಡಿಯೋನ ನೋಡ್ತಾ ಇರಿ, ನಾನು ನಿಮ್ ಜೊತೆಗೆ ಇರ್ತೀನಿ. ಕ್ಲಿಯರ್ ಆಗಿ, ಪರ್ಫೆಕ್ಟ್ ಆಗಿ, ಇಂಟ್ರೆಸ್ಟ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ಎಸ್, ಮೊದಲನೇದಾಗಿ ಸಿ, ಲುಕ್ ಹಿಯರ್. The first topic is opposite words. That opposite words are antonyms. The antonyms ಅಂದ್ರೂ ಒಂದೇ, opposite words ಅಂದ್ರೂ ಒಂದೇ. ಕನ್ನಡದಲ್ಲಿ ಅದನ್ನ ನಾವು ವಿರುದ್ಧಾರ್ಥಕ ಪದಗಳು ಅಂತ ಹೇಳ್ತಾ ಇದ್ದೀವಿ. ಏನಿದು ವಿರುದ್ಧಾರ್ಥಕ ಪದಗಳು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಹಿಂದಿನ ಕ್ಲಾಸ್ ನೀವು ಸ್ಟಡಿ ಮಾಡ್ತಾ ಬಂದಿದ್ರಿ, ಪ್ರೈಮರಿಯಿಂದ ಓದ್ತಾ ಇದ್ರಿ ವಿರುದ್ಧಾರ್ಥಕ ಪದಗಳ ಬಗ್ಗೆ. ಇಲ್ಲಿ ವರ್ಡ್ ಅಷ್ಟೇ, ಆಂಟೋನಿಮ್ಸ್ ಅಂತ ಹೊಸ ಪದ ಆಗಿರ್ಬೋದು ಅಷ್ಟೇ. ಆಂಟೋನಿಮ್ಸ್ ಅಂದ್ರೆ ಭಯ ಬೇಡ ಅಥವಾ ಅಪೋಸಿಟ್ ವರ್ಡ್. ಎಸ್, ಸೊ 1 ಮಾರ್ಕ್ ಆಗಿ ನಿಮಗೋಸ್ಕರ ಈ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ ಅಪೋಸಿಟ್ ವರ್ಡ್ಸ್ ಗಳನ್ನ ಬರೀರಿ ಅಂತಂದು, ಅಥವಾ ಅಂಡರ್ಲೈನ್ ಮಾಡಿದಂತಹ ಈ ವರ್ಡ್ಸ್ ಗಳಿಗೆ ಅಪೋಸಿಟ್ ವರ್ಡ್ ಅನ್ನ ಅಥವಾ ಆಂಟೋನಿಮ್ಸ್ ವರ್ಡ್ ಅನ್ನ ಬರೀರಿ ಅಂತ ಕೇಳ್ತಾನೆ. ಸೊ ಅಂತಹದ್ರಲ್ಲಿ ಇದು ಫಸ್ಟ್ ಸಿ, ಯುಟಿಲೈಸ್, ಅದಕ್ಕೆ ಅನ್ಯುಟಿಲೈಸ್, ಬ್ಯೂಸಿ, ಐಡಿಯಲ್, ಆಲ್ವೇಸ್, ನೆವರ್, ಕಾನ್ಫಿಡೆನ್ಸ್, ಸಿ, ಡಿಫಿಡೆನ್ಸ್, ವರ್ತ್ಲೆಸ್, ವರ್ತಿ ಆರ್ ವ್ಯಾಲ್ಯೂಬಲ್, ಸಿ, ಡೀಪ್, ಶಲೋ. ಸೊ ಈ ರೀತಿಯಾದಂತಹ ಅಪೋಸಿಟ್ ವರ್ಡ್ಸ್ ಗಳ ಬಗ್ಗೆ ನಿಮಗೆ ಗೊತ್ತಿರಲಿ, ಗಮನ ಇರಲಿ. ಅದೇ ರೀತಿಯಾದಂತಹ ಇನ್ನೂ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಪೋಸಿಟ್ ವರ್ಡ್ಸ್ ಗಳನ್ನ ನಾನು ಕೆಳಗಡೆ ಹಾಕಿದ್ದೀನಿ, ಅವುಗಳು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಇರ್ತಾವ. ಇಲ್ಲಿ ಹಾಕಿರ್ತಕ್ಕಂಥ 20 ಅಪೋಸಿಟ್ ವರ್ಡ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪೋಸಿಟ್ ವರ್ಡ್ಸ್ ಗಳಾಗಿದ್ದಾವ. ಅದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಇರ್ತಕ್ಕಂತಹ ಎಕ್ಸರ್ಸೈಸ್ ಅಲ್ಲಿ ಇರ್ತಕ್ಕಂತಹ ಈ ಎಲ್ಲ ಅಪೋಸಿಟ್ ವರ್ಡ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಅಪೋಸಿಟ್ ವರ್ಡ್ಸ್ ಕೂಡ ನಿಮ್ಮ ಕಣ್ಣು ಮುಂದೆ ಮಿಸ್ ಆಗದಿರಲಿ ಅನ್ನೋ ಉದ್ದೇಶಕ್ಕೆ ಎಲ್ಲ ಅಪೋಸಿಟ್ ವರ್ಡ್ಸ್ ಗಳನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಮಕ್ಕಳೇ. ಸೊ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ ಉಳಿದಂತಹ ಎಲ್ಲ ಅಪೋಸಿಟ್ ವರ್ಡ್ಸ್ ಗಳನ್ನ ನೋಡ್ತಾ ಇರಿ, ಓದ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನದಾಗಿ ದ ನೆಕ್ಸ್ಟ್ ಟಾಪಿಕ್ ಈಸ್ the very important topic, that is none other than preposition. Yes guys, none other than this is the preposition. Look me here guys. Preposition, ಏನಿದು ಪ್ರಿಪೋಸಿಷನ್, ಏನಿದು ಪ್ರಿಪೋಸಿಷನ್ ಅನ್ನೋ ಪ್ರಶ್ನೆ ಮತ್ತು ಗೊಂದಲ ನಿಮ್ಮಲ್ಲಿ ಕಾಯ್ತಾ ಇರಲಿಲ್ಲ. ವೆರಿ ಸಿಂಪಲ್. ನೀವು ಪ್ರೈಮರಿಯಿಂದ ಹೈಸ್ಕೂಲ್ ಬಂದ್ರು ಕೂಡ ಅದನ್ನ ಕೇಳ್ತಾ ಇರ್ತೀರಿ, ಓದ್ತಾ ಇರ್ತೀರಿ ಅಲ್ವಾ. ಇಲ್ಲಿ ಪ್ರೀ ಮತ್ತು ಪೊಸಿಷನ್ ಅನ್ನೋದು, ಈ ಪ್ರೀ ಮತ್ತು ಪೊಸಿಷನ್ ಅನ್ನೋದು ದಿಸ್ ವರ್ಡ್ ಈಸ್ ಡಿರೈವ್ಡ್ ಫ್ರಮ್ ದಿ ಅಥವಾ originated from the Latin word that is pre and position. ಇವೇ 2 ವರ್ಡ್ಗಳನ್ನ ಸೇರಿಸಿ ಪ್ರಿಪೋಸಿಷನ್ ಅಂತ ಆಗಿದೆ. ಇಟ್ ಮೀನ್ಸ್ ಹಿಂಗಂತಂದ್ರ ಸಿ, ಬಿಫೋರ್ ದ ಪ್ಲೇಸ್ಡ್. ಪ್ರಿಪೋಸಿಷನ್ ಅಂದ್ರೆ ಏನು? ಬಿಫೋರ್ ದ ಪ್ಲೇಸ್, ಮುಂಚಿತವಾಗಿ ಸೇರಿಸುವಂತಹ ಒಂದು ಪದ ಈ ಪ್ರಿಪೋಸಿಷನ್ ಆಗೈತಿ. ಹಾಗಾದ್ರೆ ವಾಟ್ ಈಸ್ ಪ್ರಿಪೋಸಿಷನ್? ಪ್ರಿಪೋಸಿಷನ್ ಅಂದ್ರೆ ಏನು ಹಾಗಾದ್ರೆ? ಲೆಟ್ ಮಿ ಸಿ ಹಿಯರ್. a word that is used before a noun, a noun phrase or a pronouns connecting to another words are called preposition. ಅಂದ್ರೆ ಗೊತ್ತಾಯ್ತಲ್ವಾ? ಸೊ ಈ ಪ್ರಿಪೋಸಿಷನ್ ಅಂತಂದ್ರೆ ಫಸ್ಟ್ ತಿಳ್ಕೊಳ್ರಿ. ಪ್ರೀ ಅಂತಂದ್ರೆ ಮುಂಚಿತವಾಗಿ ಸೇರಿಸುವಂತಹ ಒಂದು ಪದ. ಎದಕ್ಕೆ? ನೌನ್ಗೆ, ನಾಮಪದಗಳಿಗೆ. ನಾಮಪದಗಳ ಅಂದ್ರೆ ನೌನ್ ಫ್ರೇಸಸ್, ಇಟ್ ಮೀನ್ಸ್ ವಾಟ್? ನಾಮಪದಗಳ ಗುಚ್ಛಗಳ ಮುಂಚಿತವಾಗಿ ಅಥವಾ ಸರ್ವನಾಮಗಳ ಮುಂಚಿತವಾಗಿ ಸೇರಿಸುವಂತಹ ಪದಗಳಿಗೆ ನಾವು ಪ್ರಿಪೋಸಿಷನ್ ಅಂತ ಕರಿತೀವಿ. ಎಸ್, ಲುಕ್ ಹಿಯರ್. A word that is used noun. Okay, ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಟೇಕ್ ಇಟ್ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಗೈಸ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲೇ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆದಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಇದಾಗೈತಿ. ಯಾಕಂದ್ರೆ ನಾಟ್ ಓನ್ಲಿ ಹಿಯರ್ ಫಾರ್ ಯುವರ್ SSLC ಎಕ್ಸಾಮ್, ಇಟ್ ವಿಲ್ ಹೆಲ್ಪ್ಸ್ ಟು ಯುವರ್ ಟಿಲ್ ಇನ್ ಯುವರ್ ಫ್ಯೂಚರ್. ಎಲ್ಲ ಆಲ್ CET ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು ಇದರಿಂದ ಅರೈಸ್ ಆಗ್ತಾ ಇರ್ತಾವ ಮಕ್ಕಳೇ. ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ತಾ ಹೋಗಿ. ಸೊ ಇಲ್ಲಿ ನೋಡಿ, ನಾ ಹೇಳಿದ್ನಲ್ಲ, it is derived from the Latin words that is called, which means placed before. ಅಂದ್ರ ನಾಮಪದ ಅಥವಾ ಸರ್ವನಾಮಗಳ ಪದಗಳ ಮುಂಚಿತವಾಗಿ ಸೇರಿಸುವಂತಹ ಪದಕ್ಕೆ ಪ್ರಿಪೋಸಿಷನ್ ಅಂತ ಕರಿತೀವಿ. ಎಸ್, ಕಾಮನ್ಲಿ ಯೂಸ್ ಪ್ರಿಪೋಸಿಷನ್ ಎಲ್ಲಿ ಯೂಸ್ ಮಾಡ್ತೀವಿ? ಯಾವ ಪ್ರಿಪೋಸಿಷನ್ಸ್ ಗಳು?
ಲುಕ್ ಹಿಯರ್, ಇಲ್ಲೆಲ್ಲ ನಾನು ಕೂಡ ಲಿಸ್ಟ್ ಮಾಡಿದೀನಿ, ಗಮನ ಇಟ್ಟು ನೋಡ್ತಾ ಇರಿ ಗೈಸ್, ಎಲ್ಲಿ ಹೋಗದಾನೆ ವಾಚ್ ದಿಸ್ ವಿಡಿಯೋ. ಇನ್ ವಿಚ್, ಸೊ ಇನ್ ವಿಚ್, ಬಿಟ್ವೀನ್, ನೆಕ್ಸ್ಟ್ ಔಟ್, ಲೈಕ್, ಅಬೌವ್, ಬಿಹೈಂಡ್, ಬೆಲ್, ಫ್ರಾಮ್, ಆಟ್, ಥ್ರೂ, ಅಗೇನೆಸ್ಟ್, ಹೀಗೆ ಇಲ್ಲಿರ್ತಕ್ಕಂಥ ಎಲ್ಲ ವರ್ಡ್ಸ್ಗಳು ಏನು ಹಾಕಿದೀನಲ್ಲ ಇವೆಲ್ಲವೂ ಕೂಡ ಪ್ರಿಪೋಸಿಷನ್ಸ್. ನೆನ್ಪಿಟ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ರಿ, ಪರ್ಫೆಕ್ಟ್ ಆಗಿ. ಲುಕ್ ಹಿಯರ್, ಸಿ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಿಮಗೆ ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಇಲ್ಲಿ ನೋಡಿ, ಈಗ ಇನ್ ದ ಕ್ಯಾಟ್ ಈಸ್ ಇನ್ ದ ಡೆಲ್, ಡೆನ್ ಒಳಗಡೆ ಕ್ಯಾಟ್ ಇದೆ ಅಂತ ಅರ್ಥ. ಸೊ ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್, ಅಥವಾ ದ ಬುಕ್ ಈಸ್ ಆನ್ ದ ಟೇಬಲ್. ಆನ್ ಅನ್ನೋದು ಕೂಡ ಏನಿಲ್ಲಿ ಪ್ರಿಪೋಸಿಷನ್ ಆಗೈತಿಲ್ಲ. ಎಸ್, ದ ಮಂಕಿ ಈಸ್ ಆನ್ ದ ಟ್ರೀ, ಮೈ ಮೊಬೈಲ್ ಈಸ್ ಅಂಡರ್ ದ ಟೇಬಲ್. ಸೊ ಹೀಗೆ ಅಂಡರ್, ಬಿಹೈಂಡ್, ಬಿಲೋ, ಫ್ರಾಮ್, ಆಟ್, ಥ್ರೋ, ಅಗೇನೆಸ್ಟ್, ಎಕ್ಸೆಪ್ಟ್, ಅಲಾಂಗ್, ಟುವರ್ಡ್ಸ್, ಬಿಫೋರ್, ಆಫ್ಟರ್, ಟು, ಫಾರ್, ಆನ್, ಅಂಡರ್, ಇವೆಲ್ಲವೂ ಕೂಡ ಪ್ರಿಪೋಸಿಷನ್ ಆಗಿದಾವ. ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೂಡ ಬರ್ಬೋದು. ಎಸ್, ನೋಡ್ತಾ ಇರಿ ನೆಕ್ಸ್ಟ್ ಮುಂದೆ. ಈ ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಾಮ್ಗಳನ್ನ ನಿಮ್ಗೆ ಹಾಕಿದೀನಿ, ಅದು ಕೂಡ ನಿಮ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ ಗಳು ಇದಾಗಿದಾವ. ಲೆಟ್ ಮಿ ಸಿ ದ ಫಸ್ಟ್ ಎಕ್ಸಾಂಪಲ್ ಟು ಯು ಗೈಸ್. ದಿಸ್ ಟೇಬಲ್ ಈಸ್ ವಾಟ್, ದಿಸ್ ಟೇಬಲ್ ಈಸ್ ಮೇಡ್ ಡ್ಯಾಶ್ ವುಡ್ ಅಂತ ಇದೆ. ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ಗಳೆಲ್ಲ ಏನಿದಾವಲ್ಲ ಇವೆಲ್ಲ ಎ ಟು, ಬಿ ಆಫ್, ಸಿ ಇನ್, ಆಮೇಲೆ ಡಿ ಆನ್ ಅದ. ವಿಚ್ ಇಸ್ ಯುವರ್ ಆನ್ಸರ್? ಕ್ಯಾನ್ ಯು ಚಾಯ್ಸಸ್? ಕ್ಯಾನ್ ಯು ಟೆಲ್ ದಿಸ್? ಓಕೆ, ಐ ಹೋಪ್ ನೀವೆಲ್ಲರೂ ಹೇಳಿದ್ರಿ ಅಂತ ಅನ್ಕೊಂತೀನಿ. ಸೊ ದಿಸ್ ಟೇಬಲ್ ಈಸ್ ಮೇಡ್ ಆಫ್ ವುಡ್, ದಟ್ ಆಸ್ ಆಪ್ಷನ್ ಬಿ ಈಸ್ ಯುವರ್ ರೈಟ್ ಆನ್ಸರ್. ಅಂದ್ರೆ ಟೇಬಲ್ ವುಡ್ ಇಂದ ಆಗೈತಿ ಅಂತ ಅರ್ಥ. ಟೇಕ್ ಇಟ್ ಸಿಮಿಲರ್ ಎಕ್ಸಾಂಪಲ್. ಲೆಟ್ ಮಿ ಸಿ ನೆಕ್ಸ್ಟ್ ಗೋ. I expected dash with better performance. I expected dash him better performance. ಏನಾಗ್ಬೋದು ಇಲ್ಲಿ? ಫ್ರಮ್, ಆನ್, ಡ್ಯೂರಿಂಗ್, ಇನ್, ಏನಾಗ್ಬೋದು ಹೇಳಿ? ಐ ಎಕ್ಸ್ಪೆಕ್ಟೆಡ್ ಫ್ರಮ್. ವೆರಿ ಸಿಂಪಲ್ ಅದಲ್ಲ. ನಾನು ನಿನ್ನಿಂದ ಅಂದ್ರೆ ಫ್ರಮ್ ಹಿಮ್, ಅವನಿಂದ ನಾನು ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಕ್ಲಿಯರ್ ಅಲ್ವಾ? ಎಸ್, ಓಕೆ, ಮೂವ್ ಟು ನೆಕ್ಸ್ಟ್ ಪಾರ್ಟ್. See next example. He is a man dash a fine sense of humor. ಏನ್ ಬರ್ಬೋದು ಇಲ್ಲಿ? ಒಬ್ಬ ಮನುಷ್ಯ ಅದನಂತ ಅವ್ನ ಸೆನ್ಸ್ ಆಫ್ ಹ್ಯೂಮರ್ ಅಂತ. ಹೆಂಗೆ ಏನೈತಿ ಅಂತ ಅವನ ಜೊತೆಗೆ ಏನದ ಅಂತಂದ್ರೆ ಒಬ್ಬ ಮನುಷ್ಯ ಅವನ ಜೊತೆಗೆ ಅ ಫೈನ್ ಸೆನ್ಸ್ ಆಫ್ ಹ್ಯೂಮರ್. ಇಟ್ ಮೀನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. He is a man but with a fine sense of humor. Clear? Okay, move to next point. I hope guys you are all getting my points ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ ವಿಡಿಯೋನ. Yes, I saw a beautiful girl with a dash a limp. Okay, I saw a beautiful girl dash a limp. ಏನ್ ಇರ್ಬೋದು? ಫ್ರಮ್, ದೆನ್, ಸಿ, ವಿತ್, ಡೂನ, ಟೂನ, ಏನಿರ್ಬೋದು ಹೇಳಿ? ಎಸ್, ಯುವರ್ ಆನ್ಸರ್ ಇಸ್ ರೈಟ್. ಆಪ್ಷನ್ ಸಿ ಈಸ್ ವಿತ್ ಅ ಲಿಂಪ್. ದಟ್ಸ್ such a right answer. Take it similar example. Next, the first fell out dash his pocket. The first fell out dash his pocket. Obviously off his pocket ಅಲ್ವಾ? ಓಕೆ, ಸೊ ಗೈಸ್ ಈ 5 ಎಕ್ಸಾಂಪಲ್ಸ್ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಇದೇ ರೀತಿ ನೀವು ಇಲ್ಲಿರ್ತಕ್ಕಂತಹ ಪ್ರತಿಯೊಂದು ಈ ಪ್ರಿಪೋಸಿಷನ್ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಅಂತ ಕೊಟ್ಟಿರೋದು ಎಲ್ಲ ಕೂಡ ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ ಬಿಟ್ಟಿದ್ದೀನಿ. ಮಾಡ್ತಾ ಇರಿ, ಓದ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ಇವು ಕೂಡ ನಿಮ್ ಟೆಕ್ಸ್ಟ್ ಬುಕ್ ಇಂದ ಎಕ್ಸಸೈಸ್ ಇಂದ ಈ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇವೆಲ್ಲವೂ ಕೂಡ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ, ಓದ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ಗೆ ಮೂವ್ ಆಗ್ಬಿಡೋಣ. ಓಕೆ, ಲುಕ್ ಹಿಯರ್ ಗೈಸ್. ಸೊ ನೆಕ್ಸ್ಟ್ ದ ಟಾಪಿಕ್ ಇಸ್ ಆರ್ಟಿಕಲ್ಸ್. ಏನಿದು? ಆರ್ಟಿಕಲ್ಸ್. ಇದನ್ನ ಕನ್ನಡದಲ್ಲಿ ನಾವೇಂತ ಕರಿತೀವಿ ಅಂತಂದ್ರ ಉಪಪದಗಳು ಅಂತ ಕರಿತೀವಿ. ಏನ್ ಕರಿತೀವಿ? ಉಪಪದಗಳು ಅಂತ ಕರಿತೀವಿ. ಸೊ ಏನಿದು ಉಪಪದಗಳು? ಆರ್ಟಿಕಲ್ಸ್ ಅಂದ್ರೆ ಏನು? ದ ಪಾಯಿಂಟ್ ಆಫ್ ದ ಎಕ್ಸಾಮಿನೇಷನ್ ಆರ್ಟಿಕಲ್ ಟಾಪಿಕ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಆಗೈತಿ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಕ್ಲಿಯರ್ ಆಗಿ ತಿಳ್ಕೊಳೋದು ಅತಿ ಉತ್ತಮವಾದದ್ದು. ಯಾಕಂತಂದ್ರ ನಿಮ್ ಪ್ರತಿಯೊಬ್ಬರು ಕೂಡ ಕನ್ಫ್ಯೂಷನ್ಸ್ ಇರ್ತಾವ. ಏನಿವು ಆರ್ಟಿಕಲ್ಸ್? ಎ ಅಂಡ್ ಅವೆಲ್ವಾ ಆರ್ಟಿಕಲ್ಸ್? ಹೌದು, ಎಲ್ಲಿ ಬಳಸ್ಬೇಕು, ಹೇಗ್ ಬಳಸ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ನಿಮ್ಗಿರುತ್ತ. ಸೊ ಆ ಕ್ಲಿಯಾರಿಟಿ ಕೊಡೋದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ, ನೋಡ್ತಾ ಇರಿ. ಎಸ್, ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್ ನಿಮಗಾಗಿ, ನಿಮಗೋಸ್ಕರ. ಎಸ್, ಹಾಗಾದ್ರೆ ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರ ಆರ್ಟಿಕಲ್ಸ್ ಅಂದ್ರೆ ಏನು ಅಂತ ತಿಳ್ಕೊಳೋಣ.
ವೆರಿ ಸಿಂಪಲ್. ಲುಕ್ ಮಿ ಹಿಯರ್. ಆರ್ಟಿಕಲ್ಸ್ ಅಂತಂದ್ರೆ ದ ವರ್ಡ್ ಎ ಆರ್ ಆನ್ ಅಂಡ್ ದ ಆರ್ ಕಾಲ್ಡ್ ಆರ್ಟಿಕಲ್ಸ್. ಏನ್ ಹೇಳಿ? ಎ ಆರ್ ಆನ್ ಅಂಡ್ ದ ಆರ್ ಕಾಲ್ಡ್ ಆರ್ಟಿಕಲ್ಸ್. ಇವೆಲ್ಲ ಏನಿವು ಆರ್ಟಿಕಲ್ಸ್ ಆಗಿದಾವ. ದೇ ಆಲ್ವೇಸ್ ಕ್ವಾಲಿಫೈಡ್ ನೌನ್ಸ್. ಇವೇನ್ ಮಾಡ್ತಾವ? ಆಲ್ವೇಸ್ ಕ್ವಾಲಿಫೈಸ್ ನೌನ್ಸ್, ಬಟ್ ದೇ ಡೋಂಟ್ ನೆಸೆಸರಿಲಿ ಕಮ್ ಜಸ್ಟ್ ಬಿಫೋರ್ ದ ನೌನ್. ಇವೇನ್ ಮಾಡ್ತಾವ? ಬಿಫೋರ್ ಆಗಿ, ನೌನ್ ಬಿಫೋರ್ ಆಗಿ ಕೂಡ ಇವ್ ನಾವು ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಎಸ್, ಟೇಕ್ ಇಟ್. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನೆಕ್ಸ್ಟ್. ಈಗ ನೋಡಿ, ಆರ್ಟಿಕಲ್ಸ್. ಆರ್ಟಿಕಲ್ಸ್ ನಲ್ಲಿ ಟೂ ಕೈಂಡ್ಸ್ ಇದಾವ ಇಂಪಾರ್ಟೆಂಟ್ ಆಗಿ. ಒಂದು ಡೆಫಿನಿಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನಿಟ್ ಆರ್ಟಿಕಲ್. ಸಿ, ಡೆಫಿನಿಟ್ ಆರ್ಟಿಕಲ್ ಅಂದ್ರೆ ಯಾವುದು? ದ ಇಸ್ ದ ಡೆಫಿನಿಟ್ ಆರ್ಟಿಕಲ್. ನೆಕ್ಸ್ಟ್ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂತಂದ್ರೆ ಎ ಮತ್ತು ಆನ್ ಅಲ್ವಾ? ಇಲ್ಲಿ ನೋಡ್ರಿ, ಫಸ್ಟ್ ನಾನು ಡೆಫಿನಿಟ್ ಆರ್ಟಿಕಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಬಿಫೋರ್ ಆಗಿ ನಿಮ್ಗೆ ಇನ್ಡೆಫಿನಿಟ್ ಆರ್ಟಿಕಲ್ ಬಗ್ಗೆ ಫಸ್ಟ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ರೆಡಿ ಇದೀರಲ್ಲ? ನೋಡಿ, ಎ ಆರ್ ಆನ್ ಈಸ್ ಕಾಲ್ಡ್ ದ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಬಿಕಾಸ್ it usually leave the persons or the things in spoken indefinite. ಅಂದ್ರ ವಾಕ್ಯಗಳಲ್ಲಿ ಯಾವ ನಿರ್ದಿಷ್ಟತೆ ಇಲ್ಲದೆ ಇರತಕ್ಕಂತಹ ವಾಕ್ಯಗಳು, ಅಂದ್ರೆ ಕನ್ಫರ್ಮೇಶನ್ ಇಲ್ಲ, ನಿರ್ದಿಷ್ಟವಾಗಿ ಇಲ್ಲ, ಸ್ಪೆಸಿಫಿಕ್ ಆಗಿಲ್ಲ, ಇವಾಗ ನಾವೇನ್ ಕರಿತೀವಿ? ಇಂಡೆಫಿನಿಟ್ ಆಗಿ. ಹಾಗೆ ಇಂಡೆಫಿನಿಟ್ ಆರ್ಟಿಕಲ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೆಂಗಿರ್ಬೋದು? ಕ್ಯಾನ್ ಯು ಗೆಟ್ ಮಿ ಅ ಬಿಸ್ಕೆಟ್ ಪ್ಯಾಕೆಟ್? ಕ್ಯಾನ್ ಯು ಗೆಟ್ ಮಿ ಅ ಬಿಸ್ಕೆಟ್ ಪ್ಯಾಕೆಟ್? ನನಗೆ ಆ ಬಿಸ್ಕೆಟ್ ಪ್ಯಾಕೆಟ್, ಈ ಬಿಸ್ಕೆಟ್ ಪ್ಯಾಕೆಟ್ ನಾನು ಅದನ್ನ ಪರ್ಟಿಕ್ಯುಲರ್ ಹೇಳ್ತಾನೆ ಇಲ್ಲ, ನಿರ್ದಿಷ್ಟವಾಗಿ ಯಾವ್ದೋ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಬಾ ಅಂತ ಹೇಳ್ತಾ ಇದೀನಿ. ಪರ್ಟಿಕ್ಯುಲರ್ ಆಗಿ ನಾನು 20 ಬಿಸ್ಕೆಟ್ ಪ್ಯಾಕೆಟ್ಸ್ ಅಂತ ಹೇಳಿದ್ನಾ? ಗುಡ್ ಡೇ ಬಿಸ್ಕೆಟ್ ಪ್ಯಾಕೆಟ್ ಅಂತ ಹೇಳಿದ್ನಾ? ಮಾರಿಗೋಡ್ ಅಂತ ಹೇಳಿದ್ನಾ? ಹೀಗಿಲ್ಲಲ್ಲ. ಪರ್ಫೆಕ್ಟ್ ಆಗಿ ಹೇಳ್ಬೇಕಂತಂದ್ರೆ ಅದನ್ನ ಬೇರೆ ಯೂಸ್ ಮಾಡ್ಬೇಕಾಗತ್ತ. ಸೊ ಈಗ ನಾನು ಹೇಳ್ತಾ ಇರೋದು, ಕ್ಯಾನ್ ಯು ಗೆಟ್ ಮಿ ಅ ಬಿಸ್ಕೆಟ್ ಪ್ಯಾಕೆಟ್? ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ಬರ್ತಿದ್ದಿ? ಇಲ್ಲ ಅಂತ ನಾ ಹೇಳ್ತಿದ್ದೆ. ಕ್ಯಾನ್ ಯು ಗೆಟ್ ಮಿ ದ ಬಿಸ್ಕೆಟ್, ಕ್ಯಾನ್ ಯು ಗೆಟ್ ಮಿ ಅ ಬಿಸ್ಕೆಟ್ ಪ್ಯಾಕೆಟ್ ಆನ್ ದ ಟೇಬಲ್? ಅಂದ್ರೆ ಯಾವ್ದೋ ಒಂದು ತಗೊಂಬ ಅಂತ ಹೇಳಿದೆ ನಾನು. ಅಥವಾ ನಾ ಕ್ಯಾನ್ ಯು ಗೆಟ್ ಮಿ ದ ಗುಡ್ ಡೇ ಬಿಸ್ಕೆಟ್ ಪ್ಯಾಕೆಟ್ ಲೈ ಆನ್ ದ ಟೇಬಲ್? ಅದ್ರ ಮೇಲೆ ಐತಲ್ಲ, ಅಂತ ತಗೊಂಬ. ಕ್ಯಾನ್ ಯು ಬ್ರಿಂಗ್ ಮಿ ಬಿಸ್ಕೆಟ್ ಪ್ಯಾಕೆಟ್? ಕ್ಯಾನ್ ಯು ಬ್ರಿಂಗ್ ಮಿ ಅ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್? ಕ್ಯಾನ್ ಯು ಬ್ರಿಂಗ್ ಮಿ ದಿ ಬ್ಯಾಸ್ಕೆಟ್? ನೋಡಿ, ದಿ ಯೂಸ್ ಮಾಡ್ತಾನೆ. ಕ್ಯಾನ್ ಯು ಬ್ರಿಂಗ್ ಮಿ ದ ಪಾರ್ಲೇಜಿ ಬಿಸ್ಕೆಟ್ ಪ್ಯಾಕೆಟ್? ದ ಅಂದ್ರೆ ಪರ್ಫೆಕ್ಟ್ ಆಗಿ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲಿ ಎ ಯೂಸ್ ಮಾಡೋದೇನಂತಂದ್ರ, ನಮ್ಗೆ ನಿಖರತೆ ಇಲ್ಲ, ಸ್ಪಷ್ಟತೆ ಇಲ್ಲ ಆ ವಸ್ತುವಿನ ಬಗ್ಗೆ ಅಂತ ಹೇಳಿದಾಗ ಅಲ್ಲಿ ನಾವು ಎ ಅನ್ನ ಯೂಸ್ ಮಾಡ್ತೀವಿ, ಇನ್ಡೆಫಿನಿಟ್ ಆಗಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೇಕ್ ಇಟ್ ಹಿಯರ್. ಕ್ಯಾನ್ ಯು ಲೆಂಡ್ ಮಿ ಅ ಬುಕ್? ಕ್ಯಾನ್ ಯು ಲೆಂಡ್ ಮಿ ಅ ಬುಕ್ ಟು ರೀಡ್? ನನಗೆ ನೋಡಿ, ಕ್ಯಾನ್ ಯು ಲೆಂಡ್ ಮಿ ಅ ಬುಕ್, ನಾನು ಆ ಪುಸ್ತಕ ಈ ಪುಸ್ತಕ ಕೊಡು ಅಂತ ಹೇಳ್ತಾ ಇಲ್ಲ, ಅಥವಾ ಮಹಾಭಾರತ ರಾಮಾಯಣ ಪುಸ್ತಕ ಕೊಡು ಅಥವಾ ಅಂತ ಹೇಳ್ತಾ ಇಲ್ಲ. ಸೊ ನಾ ರಾಮಾಯಣ ಪುಸ್ತಕ ಕೊಡು ಅಂತ ಕ್ಯಾನ್ ಯು ಗೆಟ್ ಮಿ ದ ರಾಮಾಯಣ ಬುಕ್ ಅಂತ ಹೇಳ್ಬೋದು. ಯಾಕೆ ಹೇಳ್ರಿ? ದ ಪರ್ಟಿಕ್ಯುಲರ್ ಆಗಿ ಅದೇ ಹೇಳ್ತಾ ಇದ್ದೀನಿ ನಾನು. ಕ್ಯಾನ್ ಯು ಗೆಟ್ ಮಿ ದಿ ರಾಮಾಯಣ ಟೆಕ್ಸ್ಟ್ ಬುಕ್? ಕ್ಯಾನ್ ಯು ಗೆಟ್ ಮಿ ದ ಭಗವದ್ಗೀತಾ? ಸೊ ಹೀಗೆ ನಾವು ಡೆಫಿನಿಟ್ ಆಗಿ ಹೇಳ್ತಾ ಇರ್ತಕ್ಕಂಥ ವರ್ಡ್ಸ್ಗಳೇ ಬೇರೆ, ಇನ್ಡೆಫಿನಿಟ್ ಆಗಿ ಹೇಳ್ತಕ್ಕಂತಹ ವಸ್ತುಗಳಿಗೆ ಆರ್ಟಿಕಲ್ಸ್ ಯೂಸ್ ಮಾಡೋದು ಬೇರೆ ಆಗುತ್ತೆ ವಿದ್ಯಾರ್ಥಿಗಳೇ. ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ಮೈ ಪಾಯಿಂಟ್ ಹಿಯರ್. ಸೊ ಇನ್ಡೆಫಿನಿಟ್ ಆಗಿ ನಾವೇನ್ ಯೂಸ್ ಮಾಡ್ತೀವಿ ಅಂತಂದ್ರ ಎ ಮತ್ತು ಆನ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಇದನ್ನ ತಿಳ್ಕೊಡ್ರಿ, ಆಮೇಲೆ ವಿತ್ ಎಕ್ಸಾಂಪಲ್ ಐ ವಿಲ್ ಎಕ್ಸ್ಪ್ಲೇನ್ ಯು ಕ್ಲಿಯರ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಲ್ಲೇ, ಈಗ ಡೆಫಿನಿಟ್ ಆರ್ಟಿಕಲ್ ಬಗ್ಗೆ ಬರೋಣ. ಡೆಫಿನಿಟ್ ಆರ್ಟಿಕಲ್ ಅಂದ್ರೆ ಏನು? ದ ಆನ್ ದ ಅದರ್ ಹ್ಯಾಂಡ್ ಈಸ್ ಕಾಲ್ಡ್ ದ ಡೆಫಿನಿಟ್ ಆರ್ಟಿಕಲ್ ಆಸ್ ಇಟ್ ಪಾಯಿಂಟ್ಸ್ ಅಟ್ ಅ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ಸ್ ಡೆಫಿನೆಟ್ಲಿ. ಡೆಫಿನಿಟ್ ಆಗಿ ವಸ್ತುಗಳನ್ನ ಹೇಳೋದಕ್ಕ, ಡೆಫಿನಿಟ್ ಆಗಿ ವ್ಯಕ್ತಿಗಳನ್ನ ಹೇಳೋದಕ್ಕ ನಾವು ದ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಇನ್ಸ್ಟೆನ್ಸ್ ಎಕ್ಸಾಂಪಲ್, ಲುಕ್ ಮಿ ಹಿಯರ್ ಗೈಸ್, ದ ಟೇಬಲ್, ದ ಇಂಜಿನಿಯರ್. ನೋಡಿ, ಪರ್ಸನ್ ಹೇಳ್ತಾ ಇದ್ರಲ್ಲ, ದ ಇಂಜಿನಿಯರ್, ದ ಟೇಬಲ್, ಥಿಂಗ್ಸ್ ಗಳನ್ನ, ಅದೇ ಟೇಬಲ್ ಅಂತ ಪರ್ಟಿಕ್ಯುಲರ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ತಾ ಇರೋದು. ದ ಬುಕ್, ದ ಲಾಯನ್, ದ ಪ್ರೈಮ್ ಮಿನಿಸ್ಟರ್, ಹೀಗೆ ದ ಅನ್ನ ಪರ್ಫೆಕ್ಟ್ ಆಗಿ ಅಂದ್ರೆ ಡೆಫಿನಿಟ್ ಆಗಿ ಪರ್ಸನ್ ಮತ್ತು ಥಿಂಗ್ಸ್ ಗಳಿಗೆ ಸೂಚಿಸುವಂತಹ ಆರ್ಟಿಕಲ್ ಪದ ದ ಆಗೈತಿ. ಎಸ್, ಐ ಹೋಪ್ ಯು ಆರ್ ಆಲ್ ಗೆಟಿಂಗ್ ಮೈ ಪಾಯಿಂಟ್ ಗೈಸ್. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂತ ಇದ್ರಿ ಅಂತ ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮ್ಮಲ್ಲಿ ಬರ್ತಾ ಇದೆ, ನೋಡ್ತಾ ಇರಿ ಖುಷಿಯಿಂದ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರ, ವೆನ್ ಡು ವಿ ಯೂಸ್, ಫಸ್ಟ್ ಇಲ್ಲಿ ಏಕ್ ಬರೋಣ ಗೈಸ್. ಇಲ್ಲಿ ನೋಡ್ರಿ, ವೆನ್ ಡು ಯು ಯೂಸ್ ಎ? ಎಲ್ಲಿ ಯೂಸ್ ಮಾಡ್ತೀವಿ ಏನ?
ಇದು ನಿಮಗೆ ತಿಳ್ಕೊಬೇಕಾದಂತಹ ಪ್ರತಿ ಮುಖ್ಯವಾದಂತಹ ಒಂದು ಟಾಪಿಕ್ ಈಗ ವಿಡಿಯೋ ಇಲ್ಲಿ ಇರುತ್ತೆ. ಏನಂತಂದ್ರ ನೀವು ಏನ ಎಲ್ಲಿ ಸರ್ ಆರ್ಟಿಕಲ್ಸ್ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಓಕೆ ಕರೆಕ್ಟ್ ಆಯ್ತು. ಇನ್ಡೆಫಿನಿಟ್ ಆರ್ಟಿಕಲ್ ಯಾವುದು, ಡೆಫಿನಿಟ್ ಆರ್ಟಿಕಲ್ ಯಾವುದು ಅಂತಾನು ಕೂಡ ಹೇಳಿದ್ರಿ. ಬಟ್ ಹೆಂಗ್ ಯೂಸ್ ಮಾಡೋದು ಸರ್, ಎಲ್ಲಿ ಯೂಸ್ ಮಾಡೋದು ಸರ್, ಏನ ಎಲ್ಲಿ ಹಾಕ್ಬೇಕು ಸರ್? ವೆರಿ ಸಿಂಪಲ್ ವಿದ್ಯಾರ್ಥಿಗಳೇ, ವೆರಿ ಸಿಂಪಲ್. ನಾನು ಹೇಳ್ತೀನಲ್ಲ ಕೇಳಿ ನೋಡಿ. ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಅ ಕಾನ್ಸೊನೈನ್ಸ್. ತಿಳಿತಲ್ಲ ನೋಡ್ರಿ, ಎಲ್ಲಿ ಯೂಸ್ ಮಾಡ್ತೇವೆ ಅಂದ್ರ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಅ ಕಾನ್ಸೊನೈನ್ಸ್. ಕಾನ್ಸೊನೈನ್ಸ್ ಅಂದ್ರೆ ಈಗ ಕನ್ನಡದಲ್ಲಿ ಇದಾವಲ್ಲ ಸ್ವರಗಳು ಮತ್ತು ವ್ಯಂಜನೆಗಳು ಅಂತ ಇದಾವಲ್ಲ, ಹಂಗೆ ಇಂಗ್ಲಿಷ್ ನಲ್ಲಿ ಕೂಡ ವೋವೆಲ್ಸ್ ಮತ್ತು ಕಾನ್ಸೊನೆಂಟ್ಸ್ ಅಂತ ಇದಾವ. ವೋವೆಲ್ಸ್ ಮತ್ತು ಕಾನ್ಸೊನೆಂಟ್ಸ್ ಅಂತ ಇದಾವ. ವೋವೆಲ್ಸ್ ಅಂದ್ರೆ ಯಾವ್ಯಾವ ಇಲ್ಲಿ ಬರ್ತೀನಿ ನೋಡ್ರಿ. ಎ, ಇ, ಐ, ಓ, ಯು. ಈ ವೋವೆಲ್ಸ್ ಗಳನ್ನ ಹೊರತುಪಡಿಸಿ ಇರುವಂತಹ ಎಲ್ಲ ಲೆಟರ್ಸ್ ಗಳಿಗೆ ನಾವೆಂತ ಕರಿತೀವಿ ಅಂದ್ರ ಕಾನ್ಸೋನೆಂಟ್ಸ್ ಅಂತ ಕರಿತೀವಿ ಅಲ್ಲ. ಈ ಎಲ್ಲಾ ಕಾನ್ಸೋನೆಂಟ್ಸ್ ಗಳ ಬಿಫೋರ್ ಆಗಿ ನಾವು ಎ ಪದವನ್ನ ಯೂಸ್ ಮಾಡ್ತೀವಿ. ಸೊ ಹಂಗಾರ ಎಲ್ಲ ಕಾನ್ಸೋನೆಂಟ್ ಗಳಿಗೂ ಎ ಹಾಕ್ಬೋದಾ? ಎ ಯೂಸ್ ಮಾಡ್ಬೋದಾ ನಾವು? ಇಲ್ಲ. ಇನ್ನೂ ಕೆಲವೊಂದಿಷ್ಟು ಮಾಹಿತಿ ನೋಡ್ಕೊಡ್ರಿ ಹೇಗೆ ಅನ್ನೋದು. ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಅ ವೋವೆಲ್ ಹ್ಯಾಸ್ ಅ ಕಾನ್ಸೋನೆಂಟ್ ಸೌಂಡ್. ಇಲ್ಲಿ ನೋಡ್ರಿ, ಇನ್ನೂ ಒಂದು ನಾನು ಪದ ಹೇಳಿದೆ ನಿಮ್ಗೆ. ಏನಂತಂದ್ರ ಬಿಗಿನಿಂಗ್ ವಿತ್ ಅ ವೋವೆಲ್ ಹ್ಯಾಸ್ ಅ ಕಾನ್ಸೋನೆಂಟ್ ಸೌಂಡ್. ನಾನು ಏನ್ ಹೇಳಿದೆ, ವೋವೆಲ್ ಎ, ಇ, ಆರ್, ಓ, ಯು ಈ ವರ್ಡ್ ಇದ್ರೂ ಕೂಡ ಅದು ಕಾನ್ಸೋನೆಂಟ್ ಸೌಂಡ್ ಕೊಡ್ತಾ ಇದ್ರು ಕೂಡ ಅದಕ್ಕೂ ಎ ಅಂತ ಹಾಕ್ತೀವಿ ನಾವು. ಆರ್ ಗೆಟಿಂಗ್ ಮೈ ಪಾಯಿಂಟ್? ನೋಡ್ರಿ ಹೇಳ್ತೀನಿ ಈಗ ಅದನ್ನ ಹೆಂಗಂತೀರಿ ನೋಡ್ರಿ. ಫಸ್ಟ್ ನಾನು ಹೇಳಿದಿಲ್ಲ ಬಿಫೋರ್, ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಕಂಪ್ಲೀಟ್ ಆಗಿ ಕೆಳಗಡೆ ಇಲ್ಲಿ. ಲುಕ್ ಮಿಯರ್. ಈಗ ಬಿಗಿನಿಂಗ್ ವಿತ್ ಕಾನ್ಸೋನೆಂಟ್ ವರ್ಡ್ಸ್. ಅ ಕಾರ್. ಏನಿದು? ಅ ಕಾರ್. ಅ ಕ್ಯಾನ್. ಅ ಬ್ಯಾಗ್. ಅಂದ್ರೆ ಒಂದ್ ಥಿಂಗ್ ನೀವು ನೆನ್ಪಿಡ್ಕೊಟ್ರಿ ಆರ್ಟಿಕಲ್ಸ್ ಬಗ್ಗೆ ಸಂಬಂಧಪಟ್ಟಾಗಂತಂದ್ರ, ನಾವು ಕಾನ್ಸೋನೆಂಟ್ ವರ್ಡ್ಸ್ಗೆ ಅಥವಾ ವೋವೆಲ್ಸ್ ವರ್ಡ್ಸ್ ಲೆಟರ್ಸ್ಗೆ ನಾವು ಇಲ್ಲಿ ಆರ್ಟಿಕಲ್ಸ್ ಅನ್ನ ಹಾಕೋದಲ್ಲ. ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಡ್ರಿ. ಇಲ್ಲಿ ಸಿ ಸರ್, ಇಲ್ಲಿ ಸಿ ಏನೈತಲ್ಲ ಸರ್, ಇದು ಬಿ ಏನೈತಲ್ಲ ಸರ್, ಇದು ಕಾನ್ಸೋನೆಂಟ್ ವರ್ಡ್ಸ್, ಹಂಗ ನಾ ಎ ಹಾಕ್ತೀನಿ. ನೋ, ಹಂಗಲ್ಲದ. ಕಾನ್ಸೋನೆಂಟ್ ಲೆಟರ್ಗೆ ಹಾಕೋದಲ್ಲ, ಅಲ್ಲಿರ್ತಕ್ಕಂಥ ಸೌಂಡ್ ಗಳನ್ನ ನೀವು ನೋಡಿ ಅಬ್ಸರ್ವ್ ಮಾಡ್ಬೇಕು. ಅದ್ರತಕ್ಕಂಥ ಸೌಂಡ್ಗಳು ನೋಡಿ. ಸಿ ಅಂತ ಇದೆಯಲ್ಲ ನೋಡ್ಲಿ, ಏಕಾ ಅಂತ ಐತೆ. ಇಲ್ಲಿ ಸಿ ಏನು ಸೂಚಿಸ್ತಾ ಇದೆ? ಸ. ಇದು ಏನಿದು? ವ್ಯಂಜನ ಅಲ್ವಾ, ಅದಕ್ಕೆ ಎ ಅಂತ ಹಾಕ್ಬೇಕು. ಹೇಳಿದ್ನಿಲ್ಲ ಬಿಗಿನಿಂಗ್ ವಿತ್ ಕಾನ್ಸೋನೆಂಟ್ಸ್ ಸೌಂಡ್ ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ಅ ಬ್ಯಾಗ್ ಅಂತ ಇದೆ. ನಾನು ಇಲ್ಲಿ ಬಿ ಗೆ ಆರ್ಟಿಕಲ್ ಎ ಅಂತ ಹಾಕಾಗಿತ್ತಿಲ್ಲ, ಅದು ಬಿ ಅಂದ್ರ ಬ. ಓಕೆನಾ? ಅ ರುಪಿ ನೋಡಿಲ್ಲ, ರುಪಿ. ಇಲ್ಲಿ ನೋಡ್ರಿ, ಆರ್ ಅನ್ನೋದು ಕಾನ್ಸೋನೆಂಟ್ ವರ್ಡ್ ನಿಜ, ಬಟ್ ಅದ್ರ ಸೌಂಡ್ ಹೆಂಗಿದೆ? ರ. ರ ಅಂದ್ರೆ ವ್ಯಂಜನಾಕ್ಷರ ಅಲ್ವಾ, ಸೊ ಹಾಗಾಗಿ ನಾನು ಎ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಗ್ತಾ ಇದೆಲ್ಲ ಮಕ್ಕಳೇ? ಹಾಗಾದ್ರೆ ಸೆಕೆಂಡ್ ಪಾಯಿಂಟ್ಗೆ ಕೆಲವೊಂದಿಷ್ಟು ನಿಮ್ಗೆ ಎಕ್ಸಾಂಪಲ್ಸ್ ನ ಕೊಡ್ತೇನೆ. ಏನಂತ ನೋಡಿ. ಸೆಕೆಂಡ್, ಲುಕ್ ಮಿ. ಇಲ್ಲಿ ಸರ್ ಅವಾಗ್ಲೇ ಹೇಳಿದ್ರಲ್ಲ, ಸೆಕೆಂಡ್ ಬಿಫೋರ್ ಅ ವರ್ಡ್ ಬಿಗಿನ್ ವಿತ್ ಅ ವೋವೆಲ್ ಹ್ಯಾಸ್ ಅ ಕಾನ್ಸೋನೆಂಟ್ ಸೌಂಡ್. ಅಂದ್ರ ವೋವೆಲ್ ಇರ್ತಕ್ಕಂತಹ ಅಕ್ಷರಗಳು ನಮ್ಗೆ ಕಾನ್ಸನೆಂಟ್ ಸೌಂಡ್ ಕೊಡ್ದಾಗಿದ್ರ ನಾವು ಅದಕ್ಕೆ ಏನ್ ಯೂಸ್ ಮಾಡ್ಬೇಕು? ಅ ಯೂಸ್ ಮಾಡ್ಬೇಕು ಅಂತಂದ್ರೆ. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ ನಿಮ್ಗೆ ಕೊಡ್ತೇನೆ ಅದಕ್ಕೆ ಸಂಬಂಧಪಟ್ಟಂಗೆ. ನೋಡ್ರಿ ಇಲ್ಲಿ ಲುಕ್ ಹಿಯರ್. ಈಗ ಇಲ್ಲಿ ನೋಡ್ರಿ, ಎ ಯೂನಿವರ್ಸಿಟಿ ಅಂತ ಬರೀತೀನಿ ನನಗೆ. ಏನಿದು? ಯೂನಿವರ್ಸಿಟಿ. ಹಂಗ್ರೆ ಇಲ್ಲಿ ಸರ್ ಯು ಅನ್ನೋದು ಓವೆಲ್ ಸೌಂಡ್ ಆಗೈತಲ್ಲ, ಯು ಅನ್ನೋದು ಓವೆಲ್ ಸೌಂಡ್ ಆಗಿರೋದನ್ನ ನಾ ಇಲ್ಲಿ ಏನ್ ಹಾಕ್ತೀನಿ? ಇಲ್ಲ, ತಪ್ಪು. ಎ ಅಂತ ಹಾಕ್ಬೇಕು. ಯಾಕಂದ್ರೆ ಯು ಓವೆಲ್ ಲೆಟರ್ ಆಗಿದ್ರು ಕೂಡ ಅದರ ಸೌಂಡ್ ಏನಿದೆ ಅಂತಂದ್ರ ಎ. ಯು ಅನ್ನೋದೇನಂದ್ರೆ ಎ ಅನ್ನೋದು ಸೌಂಡ್ ಅದ ವ್ಯಂಜನಾಕ್ಷರ ಆಗಿರೋದ್ರಿಂದ ಅದಕ್ಕೆ ಎ ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ, ಇನಿಕ್ ಕಂಟ್ರಿ ಅಂತ ಅನ್ಕೊಂಡು ಇಲ್ಲಿ ಯು ಅನ್ನೋದು ಓವೆಲ್ ಸೌಂಡ್ ಆದ್ರೂ ಕೂಡ ಏನಾಗ್ತಾವೆ ಇಲ್ಲಿ ಎ ಅಂತ ಆಗ್ತವೆ. ಯಾಕಂದ್ರೆ ನಾವು ವರ್ಡ್ ಗಳಿಗೆ ಲೆಟರ್ ಗಳಿಗೆ ನಾವು ಆರ್ಟಿಕಲ್ಸ್ ನ ಬಳಸ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಸೌಂಡ್ ಗಳಿಗೆ ನಾವು ಆರ್ಟಿಕಲ್ಸ್ ನ ಹಾಕ್ತಾ ಇದ್ದೇವೆ. ನಮ್ ಗಮನದಲ್ಲಿ ಇರಬಹುದು. ಅದ್ರ ಎಕ್ಸಾಂಪಲ್ ಯೂನಿಟಿ, ಎ ಅದಕ್ಕೂ ಅ ಯೂನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್
ಆಮೇಲೆ ಯೂನಿಟಿ, ಯೂಸೇಜ್, ಆಮೇಲೆ ಇಲ್ಲಿರ್ತಕ್ಕಂಥ ಅಂಬ್ರೆಲಾ ನೋಡ್ರಿ, ಅಂಬ್ರೆಲಾ ಇದಕ್ಕೇನು ಹಾಕೋಣ ಸರ್? ಇಲ್ಲಿ ಅಂಬ್ರೆಲಾ UMBRELLಗೆ ಇಲ್ಲಿ ಅಂಬ್ರೆಲಾ ಇದೆ. ಸೊ ಇಲ್ಲಿ ಯು ಲೆಟರ್ ಇದೆ ಸರ್, ಇಲ್ಲಿ ಎ ಹಾಕ್ತೇನೆ ಹಂಗಾರೆ ನಾನು. ತಪ್ಪು, ಯಾಕಂದ್ರೆ ಈ ಯು ಓವೆಲ್ ಅದ, ಅದ್ರ ಸೌಂಡ್ ಹೆಂಗಿದೆ ಹೇಳ್ರಿ? ಅಂದ್ರೆ ಸ್ವರ ಅಲ್ಲ. ಸ್ವರ ಇದ್ರೆ ಏನ್ ಹಾಕ್ಬೇಕು ನಾನು? ಆನ್ ಅಂತ ಬಳಸ್ಬೇಕು. ಓಕೆನಾ? ಕ್ಲಿಯರ್ ಅಲ್ವಾ ಮಕ್ಕಳೇ? ಇದ್ರ ಬಗ್ಗೆ ತಿಳ್ಕೊಂಡು ಕಂಪ್ಲೀಟ್ ಆಗಿ. ಏನಂತಂದ್ರ ಕಾನ್ಸೋನೆಂಟ್ಗಳ ಸೌಂಡ್ಗಳಿದ್ರ ಅಂತಂದ್ರ, ಕಾನ್ಸೋನೆಂಟ್ ಸೌಂಡ್ಸ್ ಗಳಿದ್ರ ಅಲ್ಲಿ ನಾವೇನ್ ಹಾಕ್ತೇವೆ ಅಂತಂದ್ರ ಅಂತ ಯೂಸ್ ಮಾಡ್ತೇವಿ. ಬಟ್ ಓವೆಲ್ ಲೆಟರ್ಸ್ ಗಳಿದ್ರು ಕೂಡ ಅದು ಕಾನ್ಸೋನೆಂಟ್ ಸೌಂಡ್ ಕೊಡ್ತಾ ಇದ್ರೆ ಅದಕ್ಕೆ ನಾವು ಎ ಅಂತ ಕೂಡ ಬಳಸ್ಬೇಕಾಕತಿ. ಸೊ ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಮೂವ್ ಟು ನೆಕ್ಸ್ಟ್ ಪಾಯಿಂಟ್ ಹಿಯರ್. ವೆನ್ ಟು ಯೂಸ್ ಆನ್? ಈಗ ಹೇಳಿದ್ನಲ್ಲ, ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ವೋವೆಲ್ಸ್. ಎ ಇ ಐ ಓ ಯು, ಈ ಎ ಇ ಐ ಓ ಯು ಅಂತ ಬರ್ತದಲ್ಲ, ಈ ಎ ಇ ಐ ಓ ಯು, ಎ ಇ ಐ ಓ ಯು. ಸೊ ಈ ಲೆಟರ್ಸ್ಗಳು ಈ ವರ್ಡ್ ನ ಬಿಫೋರ್ ಆಗಿದ್ವು ಅಂತಂದ್ರ ಅದಕ್ಕೆ ನಾವೆಂತ ಯೂಸ್ ಮಾಡ್ಬೇಕು? ಆನ್ ಅಂತ ಯೂಸ್ ಮಾಡ್ಬೇಕು. ನಾನು ಹೇಳಿದ್ನಲ್ಲ ಈಗ, ಆನ್ ಅಂಬ್ರೆಲಾ. ಏನು? ಆನ್ ಅಂಬ್ರೆಲಾ. ನೆಕ್ಸ್ಟ್ ನಾನು ಹೇಳ್ತಾ ಇದ್ದೀನಿ ಇವಾಗ್ಲೂ ಕೂಡ, ಲೆಟರ್ಸ್ ಅನ್ನ ನೋಡಿ ನೀವು ಆರ್ಟಿಕಲ್ಸ್ ನ ಚೂಸ್ ಮಾಡಬೇಡ್ರಿ. ಲೆಟರ್ಗಳ ಸೌಂಡ್ ಅನ್ನ ಗಮನಿಸಿ, ಸೌಂಡ್ ಯಾವ ರೀತಿ ಕೊಡ್ತೈತಿ ಅನ್ನೋದನ್ನ ಗಮನಿಸಿ ನೀವೇನ್ ಮಾಡ್ಬೇಕು? ಆರ್ಟಿಕಲ್ಸ್ ನ ಬಳಸ್ಬೇಕಾಗ್ತತಿ. ಸೊ ಈ ರೀತಿ ನೀವು ಕಲ್ತಿದ್ದೆ ಆತಂದ್ರ ನಿಮ್ಮ 1 ಮಾರ್ಕ್ಸ್ ಕೂಡ ಆರ್ಟಿಕಲ್ ಸಂಬಂಧಪಟ್ಟಂಗೆ ನೀವು ಕಳ್ಕೊಳಕ್ ಸಾಧ್ಯವೇ ಇಲ್ಲ. ಓಕೆ, ಒಂದು ವೋವೆಲ್ ಸೌಂಡ್ ಇದ್ರೆ ನೀವು ಹಾಕ್ತಿರಿ ಇವಾಗ ಆರ್ಟಿಕಲ್ಸ್ ನ ಆನ್ ಅಂತ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ನ್ಯೂಕ್ಲಿಯರ್. Before a word beginning with a consonant but having a vowel sound. ಏನಿಲ್ಲ, ಕಾನ್ಸೋನೆಂಟ್ ಸೌಂಡ್ ಇದ್ರು, ಕಾನ್ಸೋನೆಂಟ್ ಲೆಟರ್ಸ್ ಇದ್ರ ಆ ಸೌಂಡ್ ಓವೆಲ್ ಸೌಂಡ್ ಕೊಡಾಕತ್ತಿತ್ಪ ಅಂತಂದ್ರ ಅದಕ್ಕೆ ನಾವೇನ್ ಹಾಕ್ಬೇಕು? ಆನ್ ಅಂತ ಹಾಕ್ಬೇಕು. ಗೊತ್ತಾಗ್ತಾ ಇದೆಲ್ಲ? ಎಸ್. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಗೆ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪಾಯಿಂಟ್ಸ್ ನಾನು ಹೋಗ್ತಾ ಇದ್ದೀನಿ. ಟೇಕ್ ಇಟ್ ಎಕ್ಸಾಂಪಲ್. ಸೊ ಈ ಆರ್ಟಿಕಲ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ, ನೋಡಿ. ಎಸ್, ದೇರ್ ಈಸ್ ಡ್ಯಾಶ್ ಫ್ಲೈ ಇನ್ ಡ್ಯಾಶ್ ಆಫೀಸ್ ಅಂತ ಇದೆ. ಅಂದ್ರ ಇಲ್ಲಿ ಏನ್ ಮಾಡ್ತೀರಿ ಹೇಳ್ರಿ? ಏನ್ ಹಾಕ್ತೀರಿ? ದೇರ್ ಈಸ್ ಅ ಫ್ಲೈ, ದೇರ್ ಈಸ್ ಡ್ಯಾಶ್ ಫ್ಲೈ ಇನ್ ಅ ಡ್ಯಾಶ್ ಆಫೀಸ್ ಅಂತ ಬಂದಾಗ ದೇರ್ ಈಸ್ ಅ ಫ್ಲೈ ಇನ್ ದ ಆಫೀಸ್ ಅಂತ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಇಲ್ಲಿ ಬಾಕ್ಸ್ ಅಲ್ಲಿ ಗಮನಿಸಿ, ಇವೆಲ್ಲಾನು ಕೂಡ ಆಪ್ಷನ್ಸ್ ಗಳದಾವ. ನೀವು ಉತ್ತರಗಳನ್ನ ನೀವು ಮುಂದೆ ಟಿಕ್ ಮಾಡ್ತಾ ಇದೀನಿ, ಗಮನಿಸ್ತಾ ಇರಿ. ನೆಕ್ಸ್ಟ್ ಟೇಕ್ ಇಟ್ ಸೆಕೆಂಡ್ ಎಕ್ಸಾಂಪಲ್. ಡ್ಯಾಶ್ ಬುಕ್ ಯು ವಾಂಟೆಡ್ ಈಸ್ ನಾಟ್ ಇನ್ ಲೈಬ್ರರಿ. ನೋಡ್ರಿ, ಡ್ಯಾಶ್ ಬುಕ್, ನೀ ಯಾವ ಪುಸ್ತಕ ಕೇಳಾಕತ್ತಿಯಲ್ಲ ಲೈಬ್ರರಿ ಒಳಗೆ ಇಲ್ಲದ ಅಂದ್ರೆ ಪರ್ಟಿಕ್ಯುಲರ್ ನನ್ಗೆ ಅದೇ ಪುಸ್ತಕ ಬೇಕಂತ ಹೇಳ್ತಾ ಇದ್ದೇನಲ್ಲ, ಅದೇ ಪುಸ್ತಕ ಅಂತಂದ್ರೆ ಡೆಫಿನೆಟ್ ಆಗಿ ಅದೇ ಪುಸ್ತಕ ಅಂತಂದ್ರೆ ಕಂಪ್ಲೀಟ್ ನಾ ಇದಕ್ಕೆ ಮೂವ್ ಆಗ್ಬೋದು. ಈಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ದ ಬುಕ್ ಯು ವಾಂಟೆಡ್ ಈಸ್ ನಾಟ್ ಇನ್ ದ ಲೈಬ್ರರಿ. ತಿಳಿತಾ ಇದೆಲ್ಲ? ಓಕೆ, ನೆಕ್ಸ್ಟ್. ಡ್ಯಾಶ್ ಕೌ ಈಸ್ ಡ್ಯಾಶ್ ಯೂಸ್ಫುಲ್ ಅನಿಮಲ್ ಅಂತ ಐತಿ. ಏನ್ ಮಾಡ್ತೀರಿ ಇದಕ್ಕೆ? ಆಪ್ಷನ್ಸ್ ದ ಮತ್ತು ಎ ಹಾಕ್ತೀಯಾ, ಅಥವಾ ಆನ್ ಮತ್ತು ಎ ಹಾಕ್ತೀಯಾ, ಅಥವಾ ಎ ಮತ್ತು ಆನ್ ಹಾಕ್ತೀಯಾ, ದ ಮತ್ತು ಆನ್ ಹಾಕ್ತೀಯಾ? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಅಂದ್ರ ನೋಡ್ರಿ, ಅ ಕೌ ಈಸ್ ಆನ್ ಯೂಸ್ಫುಲ್ ಅನಿಮಲ್. ನೋಡ್ರಿ, ಇವು ಅದ, ಕೌ ಈಸ್ ಆನ್ ಯೂಸ್ಫುಲ್ ಅನಿಮಲ್. ಟೇಕ್ ಇಟ್ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ ಗೈಸ್, ಲುಕ್ ಹಿಯರ್. ಡ್ಯಾಶ್ ಮೌಂಟ್ ಎವರೆಸ್ಟ್ ಈಸ್ ಟಾಲೆಸ್ಟ್ ಡ್ಯಾಶ್ ಟಾಲೆಸ್ಟ್ ಪೀಕ್ ಡ್ಯಾಶ್ ಹಿಮಾಲಯ. ಸೊ ಗಾಯ್ಸ್, ಇಲ್ಲಿ ನೋಡ್ರಿ, ಇಲ್ಲಿ ನಾನು ಏನ್ ಯೂಸ್ ಮಾಡ್ತೀನಿ ಅಂತಂದ್ರ ದ ಅಂತ ಬರೀತೀನಿ. ಯಾಕಂತಂದ್ರ ದ ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಪೀಕ್, ದ ಟಾಲೆಸ್ಟ್ ಪೀಕ್ ಇನ್ ದ ಹಿಮಾಲಯ. ದ ಅಂತಾನೆ ಯೂಸ್ ಮಾಡ್ತೀನಿ ನಾನು. ಯಾಕಂತಂದ್ರ ಆಪ್ಷನ್ ಡಿ ನೋಡ್ರಿ, ದ ಡೆಫಿನೆಟ್ ಆಗಿ ನಾವು ಕೆಲವೊಂದಿಷ್ಟು ನೀವು ಏನ್ ಕಲಿಬೇಕಾಗಿತ್ತು ಅಂತಂದ್ರ ಡೆಫಿನಿಟ್ ಆರ್ಟಿಕಲ್ ದ ಅಂತ ಏನದಲ್ಲ, ಅಲ್ಲಿ ನೇಮ್ ಆಫ್ ದ ಹಿಮಾಲಯಾಸ್, ನೇಮ್ ಆಫ್ ದ ರಿವರ್ಸ್, ಆಮೇಲೆ ಮೌಂಟೇನ್ಸ್ ನೇಮ್, ನ್ಯೂಸ್ ಪೇಪರ್ಸ್ ನೇಮ್ಸ್ ಅಂತ ಬಂದಾಗ ನೀವು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ದ ಅಂತಾನೆ ಹಾಕ್ರಿ. ಇಲ್ಲಿ ನೋಡ್ರಿ ಮೌಂಟೇನ್ ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂತಂದ್ರೆ ದ ಯೂಸ್ ಮಾಡ್ಬೇಕಲ್ಲ. ದ ಟಾಲೆಸ್ಟ್ ನೀವು ಸೂಪರ್ಲೇಟಿವ್ಸ್ ಹೇಳುವಾಗ ನೋಡ್ರಿ
ಟಾಲೆಸ್ಟ್, ಹೈಯೆಸ್ಟ್, ಬಿಗ್ಗೆಸ್ಟ್, ಸೊ ಫಾರ್ಮೋಸ್ಟ್ ಅಂತ ಹೇಳ್ತಾ ಇರ್ತೇವಲ್ಲ, ಅದಕ್ಕೆ ಏನ್ ಯೂಸ್ ಮಾಡ್ಬೇಕು? ದ ಅಂತ ಯೂಸ್ ಮಾಡ್ಬೇಕು. ದ ಹಿಮಾಲಯ ಅಂದ್ರೆ ಮೌಂಟೇನ್ ಎಲ್ಲ ಇಲ್ಲಿ. ದ ಹಿಮಾಲಯ ಅಂದ್ರ ಈ ಪರ್ಫೆಕ್ಟ್ ಈಗ ರಿವರ್ಸ್ ನೇಮ್ ದ ಗಂಗಾ, ದ ಹಿಂದೂ, ದ ಗಂಗಾ, ದ ಬ್ರಹ್ಮಪುತ್ರ, ದ ಕಾವೇರಿ, ಹೀಗೆ ದ ರಿವರ್ಗಳಿಗೆ ಕೂಡ ನಾವು ದ ಅನ್ನ ಯೂಸ್ ಮಾಡಬಹುದು. ಯೂಸ್ ಮಾಡ್ಬೋದಲ್ಲ, ಮಾಡಲೇಬೇಕು. ನೆಕ್ಸ್ಟ್ ಟೇಕ್ ಇಟ್ ನೆಕ್ಸ್ಟ್ ಎಕ್ಸಾಂಪಲ್. ಫೇರ್ ಈಸ್ ದರ್ ಅಂದ್ರ ಶಿ ಹ್ಯಾಸ್ ಗಾನ್ ಟು ದ ಸ್ಕೂಲ್. ದನ ಯೂಸ್ ಮಾಡ್ತಾನೆ, ಯಾಕಂದ್ರೆ ಎಲ್ಲಿ ಹೋಗಿ ಹೇಳಕ್ಕೆ? ಸ್ಕೂಲ್ಗೆ ಹೋಗ್ಯಾಳ, ಮ್ಯಾರೇಜ್ಗೆ ಹೋಗಿಲ್ಲ, ಮಾರ್ಕೆಟ್ಗೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿದಾಳ. ಅದಕ್ಕೆ ನಾನು ದ ಸ್ಕೂಲ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ನೋಡಿ, ಕಾವೇರಿ ರಿವರ್ ಬಂದ್ ನೋಡ್ರಿ. ಕಾವೇರಿ ಏನ್ ಯೂಸ್ ಮಾಡ್ಬೋದಲ್ಲ? ಈಗ ನಾನು ಆಗಲೇ ನೇಮ್ ಆಫ್ ದಿ ರಿವರ್ಸ್ ಡ್ಯಾಶ್ ಕಾವೇರಿ ಫ್ಲೋ ಇಂಟು ಡ್ಯಾಶ್ ಆಫ್ ಬೆಂಗಾಲ್ ಅಂತ ಹೇಳಿದೆ. ಇಲ್ಲಿ ಹೇಳಿದ್ನಲ್ಲ, ಏನ್ ಬರೀಬೇಕು ಹೇಳ್ತಿಲ್ಲ? ದ ಕಾವೇರಿ ಫ್ಲೋ ಇಂಟು ದ ಬೇ ಆಫ್ ಬೆಂಗಾಲ್. ನಾ ಹೇಳಿದಿಲ್ಲ, ಬೆಂಗಾಲ್ಸ್ ಅಂದ್ರೆ ಬೇ ಆಫ್ ಬೆಂಗಾಲ್ಸ್. ಇಲ್ಲಿ ಇದು ಕೂಡ ಸೀಗೆ, ಸಮುದ್ರಗಳಿಗೆ, ಸಾಗರಗಳಿಗೆ ನೀವೇನ್ ಯೂಸ್ ಮಾಡ್ಬೇಕು? ದ ಅಂತಾನೆ ಯೂಸ್ ಮಾಡ್ಬೇಕು. ಅಂಡಮಾನ್ ನಿಕೋಬಾರ್ ಐಸ್ಲ್ಯಾಂಡ್ಸ್ ಗಳಿಗೂ ಕೂಡ ದ ಯೂಸ್ ಮಾಡ್ಬೇಕು. ಸೊ ಹೀಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಕೆಳಗಡೆ ಇರೋದು ಐ ಲವ್ ಸ್ಟೋರೀಸ್ ಫ್ರಮ್ ಡ್ಯಾಶ್ ಅಂದ್ರೆ ರಾಮಾಯಣ. ಇನ್ನೂ ಒಂದು ಹೇಳ್ತೀನಿ ಈಗ ನೋಡ್ರಿ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಖುರಾನ್, ಬೈಬಲ್, ಗುರುಗ್ರಂಥ ಸಾಹೇಬ್, ಈ ತರ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಈ ಟೆಕ್ಸ್ಟ್ ಬುಕ್ ಗಳಿಗೆ ನಾವು ಏನ್ ಸೂಚಿಸ್ಬೇಕಂದ್ರ ದ ಅಂತಾನೆ ಸೂಚಿಸ್ಬೇಕು. ದ ರಾಮಾಯಣ, ದ ಮಹಾಭಾರತ, ಇಲ್ಲಿ ಕೂಡ ದ ಅಂತಾನೆ ಬರ್ತೈತಿ. ಓಕೆನಾ? ಸೊ ಹೀಗೆ ಯುವರ್ ಪ್ರಾಕ್ಟೀಸ್ಗೋಸ್ಕರ ನಾ ಎಷ್ಟು ಎಕ್ಸಾಂಪಲ್ಸ್ ಮಾಡಿದ್ದೆ ನಿಮಗೋಸ್ಕರ. ಇಲ್ಲಿರ್ತಕ್ಕಂಥ ಉಳಿದಂತಹ ಎಲ್ಲ ಇವೇನು ಕ್ವಶನ್ಸ್ ಏನು ಉಳಿದ ಅದಾವಲ್ಲ, ಇವೆಲ್ಲ ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಅಂತ ಹಾಕಿದ್ದೀನಿ. ನೀವು ಕೂಡ ಆ ವರ್ಡ್ಸ್ ಗಳನ್ನ ಓದ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ, ಕಲಿತಾ ಇರಿ, ಪರ್ಫೆಕ್ಟ್ ಆಗ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಗಳಿಗೆ ನಾನು ಮೂವ್ ಆಗ್ತಾ ಇದ್ದೀನಿ. ದಟ್ ಈಸ್ ನನ್ ಅದರ್ ದ್ಯಾನ್ ಕ್ವಶನ್ ಟ್ಯಾಗ್. ಏನಿದು? ಕ್ವಶನ್ ಟ್ಯಾಗ್. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕ್ವಶನ್ ಟ್ಯಾಗ್ ಗಳ ಬಗ್ಗೆ ಜಾಸ್ತಿ ಕನ್ಫ್ಯೂಷನ್ ಮತ್ತು ಕ್ಲಿಯಾರಿಟಿ ಇರೋದಿಲ್ಲ. ಯಾಕಂದ್ರೆ ಯಾವ ರೀತಿ ಕ್ವಶನ್ ಗಳನ್ನ ಹಾಕ್ಬೇಕು, ಅಂದ್ರೆ ಯಾವ ರೀತಿ ಕ್ವಶನ್ ಟ್ಯಾಗ್ ಮಾಡ್ಬೇಕು ನಾನು ಅನ್ನೋದನ್ನ ನಾವು ಗೊತ್ತಿರ್ಬೇಕಾಗತ್ತೆ. ಅದಕ್ಕೆ ಕೆಲವೊಂದಿಷ್ಟು ಟ್ರಿಕ್ಸ್ ಗಳಿದಾವ. ಆ ಟ್ರಿಕ್ಸ್ ಗಳನ್ನ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಕಲಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಎಲ್ರು ಕೇಳ್ತಾ ಇದ್ದೀರಲ್ಲ? ಎಲ್ರು ಕೇಳ್ತಾ ಇದ್ರಿ ಅಲ್ವಾ? ಅಥವಾ ನೋಡ್ತಾ ಇದ್ರಿ ಅಲ್ಲ? ಹಾ ನೋಡ್ರಿ, ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲೇ ಫಸ್ಟ್ ಇವಾಗ ನಾನು ಏನೋ ಹೇಳಿದ್ನಲ್ಲ ಅದನ್ನ ನೆಕ್ಸ್ಟ್ ನಿಮ್ ಕ್ಲಾಸ್ ಮುಂದೆ ತಗೊಂತೀನಿ ಇನ್ನೊಂದು. ಸೊ ಕೇರ್, ಏನಿದು ಕ್ವಶನ್ ಟ್ಯಾಗ್? ಫಸ್ಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕ್ವಶನ್ ಟ್ಯಾಗ್ is a short question asked at the end of a sentence. It is generally used when asking for confirmation or argument ಅಂತ ಹೇಳ್ತೀನಿ. ಕ್ವಶನ್ ಟ್ಯಾಗ್ ಅಂದ್ರ ಕೊನೆಯಲ್ಲಿ ಹಾಕುವಂತಹ ಪದ. ಕ್ವಶನ್ ಟ್ಯಾಗ್ಸ್ ಕೊನೆಯಲ್ಲಿ ಮಾಡ್ತಾ ಇದೀವಲ್ಲ, ವಾಟ್ ಈಸ್ ಯುವರ್ ನೇಮ್, ವೇರ್ ಆರ್ ಯು ಗೋಯಿಂಗ್, ಕ್ವಶನ್ ಮಾರ್ಕ್ ಲಾಸ್ಟ್ ಆಗ್ತೇವಲ್ಲ ನಾವು. ಓಕೆ, ಕ್ವಶನ್ ಮಾಡ್ದಂಗಲ್ಲ, ವಾಟ್, ವೆನ್, ವಾಟ್, ವೆನ್, ವೇರ್, ವಿಚ್, WH ಕ್ವಶನ್ ಗೊತ್ತದವ್ ನಿಮ್ಗೆ. ಅದು ವಾಟ್, ವೆನ್, ವೇರ್ ಇವೆಲ್ಲ ಬಂದ ಕ್ವಶನ್ಸ್ ಅಂತ ತಿಳ್ಕೊಬೇಕಾಗತ್ತೆ. ಆದ್ರೆ ಇಲ್ಲಿ ನೋಡ್ರಿ, ಕ್ವಶನ್ ಟ್ಯಾಗ್ ನ ಲಾಸ್ಟ್ ಅಲ್ಲಿ ಫಾರ್ಮ್ ಮಾಡೋದ್ರಿಂದ ಇಲ್ಲಿ ನೋಡ್ರಿ ಏನಿರ್ಬೇಕಂದ್ರೆ ಕ್ವಶನ್ ಟ್ಯಾಗ್ ಹೆಂಗ್ ರೆಡಿ ಆಕೈತೆ ಅಂತಂದ್ರೆ ಅಲ್ಲಿ ಏನಿರ್ಬೇಕು? ಕನ್ಫರ್ಮೇಶನ್ ಆರ್ ಅಗ್ರಿಮೆಂಟ್. ಇದು ಕ್ವಶನ್ ಟ್ಯಾಗ್ ಅನ್ನು ಬಳಸ್ತೀವಿ. ಕನ್ಫರ್ಮೇಶನ್ ಏನಂತ ನಾನು ನಿಮ್ಗೆ ಜಸ್ಟ್ ಇವಾಗ ತನಕ ಕೇಳಿದ್ನಲ್ಲ ಪ್ರಿಯರೇ, ಏನಂತ ಕೇಳಿದೆ? ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಕೇಳ್ತಾ ಇದ್ದೀರಲ್ವಾ ಅಂತ ಕೇಳಿದೆ. ಅಂದ್ರೆ ಕನ್ಫರ್ಮೇಶನ್ ಮಾಡ್ಕೊಂಡೆ ನಾನು. ಆ ಕನ್ಫರ್ಮೇಶನ್ ಗಳಿಗೆ ನಾವು ಏನ್ ಕರಿತೀವಿ? ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ನೋಡ್ರಿ ನೆಕ್ಸ್ಟ್ ಎಕ್ಸಾಂಪಲ್ ಗಳನ್ನ ನಿಮ್ಗೆ ಯೂಸ್ ಆಗಲಿ ಅಂತಂದು ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನೋಡ್ರಿ, ವೆರಿ ಸಿಂಪಲ್ ಕ್ವಶನ್ ಟ್ಯಾಗ್ ಗಳನ್ನ ಹೆಂಗ್ ನಾವು ರೆಡಿ ಮಾಡ್ಬೇಕನ್ನೋದು, ಹೆಂಗ್ ಕ್ವಶನ್ ಟ್ಯಾಗ್ ಗಳನ್ನ ಮಾಡ್ಬೇಕನ್ನೋದು ಪರೀಕ್ಷಾ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗಂತಹ ಪಾಯಿಂಟ್ ಇದು ಕೂಡ ಆಗೈತಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ತಾ ಇರಿ. ಇಲ್ಲಿ ಕ್ವಶನ್ ಟ್ಯಾಗ್ ಗಳನ್ನ ನಾನು ಹೇಳ್ಬೇಕಂತಂದ್ರ, ನೀವು ಕಲಿಬೇಕಂತಂದ್ರ ಇಲ್ಲಿ 2 thumbs ರೂಲ್ಸ್ ಆಫ್ ಕ್ವಶನ್ ಟ್ಯಾಗ್ಸ್ ಅಂತ ಅದಾವ. ಇಲ್ಲಿ 2 thumbs ಅದಾವ. ಇಲ್ಲಿ ವೆರಿ ಸಿಂಪಲ್. ಇಲ್ಲಿ ನೋಡ್ರಿ, ಫಸ್ಟ್ ಥಂಬ್ ಏನೈತಿ ಇಲ್ಲಿ ಏನಂತಂದ್ರ ಆ ಪಾಸಿಟಿವ್ ಸೆಂಟೆನ್ಸ್ ವುಡ್ ರಿಕ್ವೈರ್ ಅ ನೆಗೆಟಿವ್ ಕ್ವಶನ್ ಟ್ಯಾಗ್. ಅಂದ್ರ ಈ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಥವಾ ಆ ಸೆಂಟೆನ್ಸ್ ಅದು ನೆಗೆಟಿವ್ ಆಗಿ, ಅದು ಪಾಸಿಟಿವ್ ಆಗಿತ್ತಂದ್ರ ಅದು ಕ್ವಶನ್ ಟ್ಯಾಗ್ ಏನ್ ಕೇಳ್ತೈತಿ ಹೇಳ್ರಿ? ನೆಗೆಟಿವ್ ಕ್ವಶನ್ ಟ್ಯಾಗ್ ಅನ್ನ ಕೇಳ್ತೈತಿ. ವೆರಿ ಸಿಂಪಲ್ ಅಲ್ಲ? ನೋಡ್ರಿ ಇನ್ನೊಂದ್ಸರಿ ಹೇಳ್ತೇನೆ. ಕೊಟ್ಟಿರ್ತಕ್ಕಂತಹ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಅದು ಪಾಸಿಟಿವ್ ಆಗಿತ್ತಂದ್ರ ನಮ್ಮ ಕ್ವಶನ್ ಟ್ಯಾಗ್ ಹೆಂಗಿರ್ಬೇಕ? ನೆಗೆಟಿವ್ ಆಗಿರ್ಬೇಕ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಎಕ್ಸಾಂಪಲ್ಸ್ ಗಳು ಇದಾವ ನೋಡ್ರಿ. ವೆರಿ ಸಿಂಪಲ್ ಆಗಿ ಎಕ್ಸಾಂಪಲ್ ಸರಳವಾಗಿದ್ದಾವ ನೋಡಿ. ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎಸ್ ಪ್ರಿಯ ವಿದ್ಯಾರ್ಥಿಗಳು ನೋಡ್ತಾ ಇರಿ. ಶಿ ಈಸ್ ಟ್ರೇಡ್ ಇನ್ ಮಾರ್ಷಲ್ ಆರ್ಟ್. ಶಿ ಈಸ್ ಟ್ರೇಡ್ ಇನ್ ಮಾರ್ಷಲ್ ಆರ್ಟ್ಸ್. ನೋಡ್ರಿ ಇದನ್ನ ಕ್ವಶನ್ ಟ್ಯಾಗ್ ಮಾಡೋದು ಹೆಂಗೆ? ಸೊ ಇದು ಕಂಪ್ಲೀಟ್ ಆಗಿ ಯಾವ ಫಾರ್ಮಲ್ ಅದ ಹೇಳ್ರಿ?
ಪಾಸಿಟಿವ್ ಫಾರ್ಮಲ್ ಅದ ಅಲ್ಲ, ಪಾಸಿಟಿವ್ ಸ್ಟೇಟ್ಮೆಂಟ್ ಅದ ಅಲ್ಲ, ಇಲ್ಲಿ ನೋಡ್ರಿ ಏನಂದ್ರ ಶಿ ಅನ್ನೋದೇನಿಲ್ಲ ನಮ್ದು ಸಬ್ಜೆಕ್ಟ್ ಆಗೈತಿ, ಈಸ್ ಅನ್ನೋದೇನಿದು ಇದು ಆಕ್ಚುಲಿ ವರ್ಬ್ ಆಗೈತಿ. ಸೊ ಶಿ ಇದು ಸಬ್ಜೆಕ್ಟ್, ಇದು ವರ್ಬ್. ಇಲ್ಲಿ ಏನಾಗ್ತದೆ ಅಂದ್ರ ಈ ಪಾಸಿಟಿವ್ ಫಾರ್ಮಲ್ ಇರ್ತಕ್ಕಂಥ ವರ್ಬ್ ಈಸ್ ಅನ್ನೋದು ಪಾಸಿಟಿವ್ ಫಾರ್ಮಲ್ ಐತಿ. ಇದನ್ನ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಇಲ್ಲಿ ತಗೊಂಬಂದದನ್ನ ನೆಗೆಟಿವ್ ಫಾರ್ಮಲ್ಲಿ ಹಾಕ್ತೀನಿ. ಇಲ್ಲಿ ಹೇಳಿದಿನಲ್ಲ ನಾನು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ರಿಕ್ವೈರ್ಡ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಅಂತಂದ. ಈಸ್ ಅನ್ನೋದು ಪಾಸಿಟಿವ್ ಆಗೈತಿ, ಇಲ್ಲ ಅದೇನು ಇಸಂಟ್ ಅಂತ ಮಾಡಿದೆ. ಇಸಂಟ್ ಅಂದ್ರೆ ನೆಗೆಟಿವ್ ಫಾರ್ಮ್ ಮಾಡಿದೆ. ಆಮೇಲೆ ಇಲ್ಲಿ ಶಿ ಸಬ್ಜೆಕ್ಟ್ ಬಂದ್ಬಿಟ್ಟು ಅದನ್ನೇ ಸೇಮ್ ಎತ್ತಿ ಇಲ್ಲಿಟ್ಟೆ, ಅಂದ್ರೆ ಇಸಂಟ್ ಶಿ. ನೋಡಿ ಎಷ್ಟು ಈಸಿ ಇದೆ. ಪಾಸಿಟಿವ್ ಇತ್ತಲ್ಲ ಅದನ್ನ ನೆಗೆಟಿವ್ ಮಾಡಿದೆ, ಇಸಂಟ್ ಶಿ. ನೆಕ್ಸ್ಟ್ ಟೇಕ್ ಇಟ್ ಸಿಮಿಲರ್ ಎಕ್ಸಾಂಪಲ್. ದೀಪ ಹಿ ಈಸ್ ಟ್ರೇಡ್ ಇನ್ ಮಾರ್ಷಲ್ ಆರ್ಟ್ಸ್. ಓಕೆ, ಇದು ಕೂಡ ಏನಾಗೈತಿ ಪಾಸಿಟಿವ್ ಫಾರ್ಮಲ್ ಅದ. ದೀಪ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ವರ್ಬ್. ಈ ವರ್ಬ್ ಅನ್ನ ನಾನು ಪಾಸಿಟಿವ್ ಫಾರ್ಮಲ್ ಇರ್ತಕ್ಕಂಥ ಈ ವರ್ಬ್ ಅನ್ನ ಏನ್ ಮಾಡಿದೆ, ಇಲ್ಲಿ ಈಸ್ ಇದ್ದಿದ್ದು ಈಸಂಟ್ ಮಾಡಿದೆ, ಅಂದ್ರೆ ನೆಗೆಟಿವ್ ಫಾರ್ಮ್ ಮಾಡಿದೆ. ಸೊ ದೀಪ ಅನ್ನೋದು ಹುಡುಗಿ ಆಗಿರೋದ್ರಿಂದ ಅದಕ್ಕೆ ಶಿ ಅಂತ ಯೂಸ್ ಮಾಡಿದೆ. ಈಸಂಟ್ ದೀಪ ಅಂತ ಹೇಳಕ್ ಬರಂಗಿಲ್ಲ ಮಕ್ಕಳೇ, ಯಾಕೆ ಹೇಳಿ? ಶಿ ಅಂದ್ರೆ ಹುಡುಗಿ ಅಲ್ವಾ, ಅವಾಗ ನಾವು ಪ್ರೊನೌನ್ ಏನು ಯೂಸ್ ಮಾಡ್ತೀವಿ, ಶಿ ಅಂತ ಯೂಸ್ ಮಾಡ್ತೀವಿ. ಅದಕ್ಕೆ ಈಸಂಟ್ ಶಿ. ಕ್ಲಿಯರ್ ಆಗ್ತಾ ಇದೆಯಲ್ಲ? ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಕ್ಲಾಸ್ ನೌ. ಲುಕ್ ಗೈಸ್, ಕಂಟಿನ್ಯೂ ಹಿಯರ್. ರೋಹನ್ ಈಸ್ ಟ್ರೈನ್ಡ್ ಇನ್ ಮಾರ್ಷಲ್ ಆರ್ಟ್ಸ್. ಸೊ ಹಿಯರ್ ಆಲ್ಸೋ ದಿಸ್ ಇಸ್ ಇದು ರೋಹನ್ ಅನ್ನೋದು ಸಬ್ಜೆಕ್ಟ್, ಇದು ವರ್ಬ್, ಇದು ಪಾಸಿಟಿವ್ ಫಾರ್ಮಲ್ ಅದ. ಈಸ್ ಪಾಸಿಟಿವ್ ಫಾರ್ಮ್ ಇತ್ತಂತಂದ್ರೆ ನಾವು ನಮ್ದು ನೆಗೆಟಿವ್ ಕ್ವಶನ್ ಟ್ಯಾಗ್ ಎದುರಾಗಿರ್ಬೇಕು, ನೆಗೆಟಿವ್ ಆಗಿರ್ಬೇಕು. ಅದಕ್ಕೆ ಈಸಂಟ್. ರೋಹನ್ ಅನ್ನೋನು ಹುಡುಗ ಆಗಿದ್ದಾನ, ಅದಕ್ಕೆ ಹಿ ಹಾಕ್ತಾ ಇದ್ದೀನಿ, ಈಸಂಟ್ ಹಿ. ಅಷ್ಟು ಈಸಿ ಅದಲ್ಲ? ಗುಡ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ದ ಸ್ಟೂಡೆಂಟ್ಸ್ ಆರ್ ಟ್ರೇಡ್ ಇನ್ ಮಾರ್ಷಲ್ ಆರ್ಟ್ಸ್. ಇಲ್ಲಿ ಸ್ಟೂಡೆಂಟ್ಸ್ ಅನ್ನೋದೇನಪ್ಪಾ ಅಂತಂದ್ರ ಫ್ಲೂರಲ್ ಅದಾರ ಅವರು, ಅಂದ್ರೆ ಬಹಳ ಜನ ವಿದ್ಯಾರ್ಥಿ, ಅಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ವಿದ್ಯಾರ್ಥಿಗಳಿದಾರ. ಇದನ್ನ ಹೆಂಗ್ ಯೂಸ್ ಮಾಡುದು ಸರ್ ಹಾಗಾದ್ರೆ? ಆರ್ ಅನ್ನೋದು ಕೂಡ ನೋಡ್ರಿ, ಇದು ಆರ್ ಅನ್ನೋದು ವರ್ಬ್, ಇದು ಪಾಸಿಟಿವ್ ಫಾರ್ಮಲ್ ಅದ. ಈ ಆರ್ ಅನ್ನ ತಗೊಂಬಂದ್ ಏನ್ ಮಾಡಿದೆ, ಪಾಸಿಟಿವ್ ಇರೋದನ್ನ ಏನ್ ಮಾಡ್ತಾ ಇದ್ದೀನಿ, ಪಾಸಿಟಿವ್ ಇರ್ತಕ್ಕಂಥ ಈ ಆರ್ ಅನ್ನ ಇಲ್ಲಿ ತಗೊಂಬಂದು ನೆಗೆಟಿವ್ ಹಾಕಿದ್ದೆ, ಆರಂಟ್. ಏನ್ ಹಾಕಿದೆ? ಆರಂಟ್ ಮಾಡಿದೆ. ಇಲ್ಲಿ ಸ್ಟೂಡೆಂಟ್ಸ್ ಇರೋದ್ರಿಂದ ಅಂದ್ರೆ ಫ್ಲೂರಲ್ ಫಾರ್ಮ್ ಇರೋದ್ರಿಂದ ಅದು ಕೂಡ ಫ್ಲೂರಲ್, ದೇ, ಆರಂಟ್ ದೇ. ಆಮೇಲೆ ಇಲ್ಲಿ ಆರಂಟ್ ಶಿ, ಆರಂಟ್ ಹಿ, ಆರಂಟ್ ಯು ಅಂತ ಹಾಕಕ್ ಬರಲ್ಲ. ಯಾಕೆ ಹೇಳ್ರಿ? ಇಲ್ಲಿ ಸ್ಟೂಡೆಂಟ್ಸ್ ಇದಾರ, ಬಹುವಚನ ಅದ, ಫ್ಲೂರಲ್ ಫಾರ್ಮ್ ಅದ. ಅವ್ರು ಬಹಳ ಜನ ದೇ ಅಂತ ಯೂಸ್ ಮಾಡ್ತೇವೆ, ರೆಫರ್ ಮಾಡ್ತೇವೆ ಅವ್ರಿಗೆ. ದೇ ಅಂತ ರೆಫರ್ ಮಾಡೋದ್ರಿಂದ ಅದನ್ನ ಆರ್ ಪಾಸಿಟಿವ್ ಇದ್ದಿದ್ದು ಇಲ್ಲಿ ಆರಂಟ್ ಅಂತ ನೆಗೆಟಿವ್ ಆಯ್ತು. ಅದು ಸ್ಟೂಡೆಂಟ್ಸ್ ಇರೋದ್ರಿಂದ ದೇ ಅಂತ ಹಾಕಿದೆ. ಕ್ಲಿಯರ್ ಆಗ್ತಾ ಇದೆಲ್ಲ? ಎಸ್ ಗೈಸ್, ಐ ಹೋಪ್ ಯು ಆರ್ ಗೆಟಿಂಗ್ ಮೈ ಪಾಯಿಂಟ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ಗೆ ಇಲ್ಲಿ ಬರ್ತೀನಿ. ಸರ್, ಇಲ್ಲಿ ಒಂದು ತಮ್ ರೂಲ್ ನ ಎಕ್ಸ್ಪ್ಲೇನ್ ಮಾಡಿದ್ರಿ. ಇಲ್ಲಿ ಅ ಪಾಸಿಟಿವ್ ಸ್ಟೇಟ್ಮೆಂಟ್ ವುಡ್ ರಿಕ್ವೈರ್ಡ್ ನೆಗೆಟಿವ್ ಕ್ವಶನ್ ಟ್ಯಾಗ್. ಅದೇ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದ್ರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ವುಡ್ ರಿಕ್ವೈರ್ಡ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಅದೇ ಉಲ್ಟಾ, ಅಲ್ಲಿ ಪಾಸಿಟಿವ್ ಇದ್ರ ನೆಗೆಟಿವ್ ಕ್ವಶನ್ ಟ್ಯಾಗ್ ಇರ್ತೈತಿ, ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇದ್ರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಇರ್ತೈತಿ. ಅದೇ ಉಲ್ಟಾ. ಅದೇ ಎಕ್ಸಾಂಪಲ್ಸ್ ನ ಇಲ್ಲಿ ಮುಂದೆ ಮಾಡಿದೀನಿ ನೋಡ್ರಿ. ಶಿ isn't trained in martial art ಅಂತ ಬಂದಿಲ್ಲ. ಅಂದ್ರೆ isn't ಏನೈತಿ ನೆಗೆಟಿವ್ ಫಾರ್ಮ್ ಅಂತ ಹೇಳಿದ್ರೆ ಏನಿಲ್ಲ. ಈ ನೆಗೆಟಿವ್ ಇದಕ್ಕೆ ಬರಿಬೇಕು, ನಾವು ಪಾಸಿಟಿವ್ ಗೆ ಬರಿಬೇಕಲ್ಲ. ಅಂದ್ರೆ ಪಾಸಿಟಿವ್ ಅನ್ನೋದೇನಿಲ್ಲ, ಈಶಿ. ಕ್ಲಿಯರ್ ಆಗ್ತಾ ಇದಲ್ಲ? ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ. ದೀಪ ಅದಲ್ಲ, isn't she trained in martial art. isn't ಅನ್ನೋದು ನೆಗೆಟಿವ್ ಫಾರ್ಮಲ್ ಅದ, ಸ್ಟೇಟ್ಮೆಂಟ್ಸ್ ಅದ, ಅದನ್ನ ಪಾಸಿಟಿವ್ ಮಾಡಿದ್ರೆ ಈಶಿ. ನೆಕ್ಸ್ಟ್ ರೋಹನ್, isn't he trained in martial arts. isn't ಅನ್ನೋದು ಕೂಡ ನೆಗೆಟಿವ್ ಫಾರ್ಮ್, ಅದನ್ನ ಪಾಸಿಟಿವ್ ಫಾರ್ಮ್ ಅಲ್ಲಿ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕು. is he. ಎಸ್. ನೆಕ್ಸ್ಟ್, the students aren't they trained in martial art. in negative form of the statements, aren't they idara. yes, are they positive, are they. ಸೊ ಹೀಗೆ ಈಸಿಯಾಗಿ ನಾವು ಕ್ವಶನ್ ಟ್ಯಾಗ್ ಗಳನ್ನ ಮಾಡಬಹುದು. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋ ಅರ್ಥ ಆಗಿದೆ ಅಂತಂದು ಹೇಳ್ಕೊಂತು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ನಿಮ್ಗೆ ಹಾಕಿದ್ದೀನಿ ನೋಡಿ. ಯು ಲೆಟ್ ಮಿ ಜಸ್ಟ್ ವೆಲ್ ನೋಡ್ರಿ, ಯು ಲೆಟ್ ಮಿ ಜಸ್ಟ್ ಆಸ್ ವೆಲ್ ಆಪ್ಷನ್ ಡಿಡ್ ದೇ, ಡೋಂಟ್ ಯು, ವಿಲ್ ದೇ, ಡಿಡಂಟ್ ಯು. ಸೊ ಇಲ್ಲಿ ಲೆಟ್ ಮಿ ಜಸ್ಟ್ ವೆಲ್ ಇರೋದ್ರಿಂದ ನಾವು ಆಪ್ಷನ್ ಏನ್ ಮಾಡ್ಬೇಕಾಗೈತಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಡೋಂಟ್ ಯು.
ನೆಕ್ಸ್ಟ್ ಜಸ್ಟ್ ಬಿ ಹ್ಯಾಪಿ ಆನ್ ದಿಸ್ ಕ್ರಿಸ್ಮಸ್ ಇವ್, ಇದಕ್ಕೇನಂತ ಹಾಕ್ತೀರಿ? ಶಲ್ ವಿ. ನೆಕ್ಸ್ಟ್ ಯು ಲೈಕ್ ದಿಸ್ ಗಿಫ್ಟ್, ಯು ಲೈಕ್ ದಿಸ್ ಗಿಫ್ಟ್, ಡೋಂಟ್ ಯು? ನೆಕ್ಸ್ಟ್ ನನ್ ಕ್ಯಾನ್ ಎವರ್ ಕೌಂಟ್ ಮೈ ಲವ್ ಫಾರ್ ಯು, ಇದು ಕ್ಯಾನ್ ಎನಿಬಡಿ, ಕ್ಯಾನ್ ಎನಿಬಡಿ ನೋಡ್ರಿ, ಕ್ಯಾನ್ ಅದನ್ನೇ ತಗೊಂಡು ಯಾರಾದ್ರು ಅಂತ, ಕ್ಯಾನ್ ಎನಿಬಡಿ. ನೆಕ್ಸ್ಟ್ ಇಟ್ಸ್ ಡ್ಯಾಂಡಿ, ಇಟ್ಸ್ ಡ್ಯಾಂಡಿ, ಇದಕ್ಕೇನು ಹಾಕ್ತೀರಿ? ಡಸಂಟ್ ಹಿ, ಡಸಂಟ್ ಇಟ್, ಇಸಂಟ್ ಇಟ್, ಇಸಂಟ್ ಇಟ್, ಇಸ್ ಇಟ್, ಏನ್ ಹಾಕ್ತೀರಿ ಇದಕ್ಕೆ? ಸೊ ಇದನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂಬರುವಂತಹ ಎಲ್ಲ ಈ ಕ್ವಶನ್ಸ್ ಏನಿದಾವಲ್ಲ ನಿಮ್ಮದೇ ಆದಂತಹ ಟೆಕ್ಸ್ಟ್ ಬುಕ್ ಗಳಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಆಯ್ಕೆ ಮಾಡ್ಕೊಂಡಂತಹ ಈ ಪ್ರತಿಯೊಂದು ಕ್ವಶನ್ಸ್ ಟೈಪ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದಾವ. ಸೊ ನಿಮ್ಗೆ ಏನಾದ್ರೂ ತಿಳಿತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನಮ್ಗೆ ಚಾನಲ್ಗೆ ಯೂಟ್ಯೂಬ್ ಚಾನಲ್ ಮತ್ತು ಹಾಗೂ ಈ ಟೆಲಿಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಿಮ್ಮೆಲ್ಲ ಡೌಟ್ಸ್ ಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ಮುಂದಿರ್ತಕ್ಕಂಥ ಎಲ್ಲ ಕ್ವಶನ್ ಗಳನ್ನ ನಿಮಗೆ ಪ್ರಾಕ್ಟೀಸ್ಗಾಗಿ ಹಾಕಿದ್ದೀವಿ. ಓದ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ, ಪರ್ಫೆಕ್ಟ್ ಆಗ್ತಾ ಇರಿ, ಎಕ್ಸಾಮ್ ನ ಭರ್ಜರಿಯಾಗಿ ಪಾಸ್ ಆಗ್ತಾ ಇರಿ ಅಂತ ಹೇಳ್ತಾ ಮುಂದಿನದಾಗಿ ಇಂಪಾರ್ಟೆಂಟ್ ಟಾಪಿಕ್ ದಟ್ ಇಸ್ ನನ್ ಅದರ್ ದನ್ ಕಂಜಕ್ಷನ್. ಕಂಜಕ್ಷನ್ ಇದು ಕೂಡ the conjunction is the very important parts of speech. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಗೈತಿ ಪರೀಕ್ಷಾ ದೃಷ್ಟಿಯಿಂದ. ಸೊ ಹೀಗೆ ವಾಟ್ ಈಸ್ ಕಂಜಕ್ಷನ್ ಅಂದ್ರೆ, ಕಂಜಕ್ಷನ್ ಅಂದ್ರೆ ಏನು? A conjunction are words that connect clauses, sentence, words within the same clause. ಅಂದ್ರ ಸೆಂಟೆನ್ಸ್ ಗಳನ್ನ, ಕ್ಲಾಸ್ ಗಳನ್ನ, ವರ್ಡ್ಸ್ ಗಳನ್ನ ಇದು ಕನೆಕ್ಟ್ ಮಾಡುವಂತಹ ಒಂದು ಪದ ಇದಾಗೈತಿ ಕಂಜಕ್ಷನ್. ಅಂದ್ರೆ ಕನೆಕ್ಟ್ ಮಾಡೋದು. ಕಂಜಕ್ಷನ್ ಇಸ್ ನಥಿಂಗ್ ಬಟ್ ವಾಟ್, ಅದರ ಅರ್ಥ ಕನೆಕ್ಟ್ ಮಾಡೋದು, ವರ್ಡ್ಸ್ ಗಳನ್ನ ಸೇರಿಸೋದು, ಸೆಂಟೆನ್ಸ್ ಗಳನ್ನ ಜೋಡಣೆ ಮಾಡೋದಾಗೈತಿ. ಓಕೆ, ಕ್ಲಿಯರ್? ನೋಡ್ರಿ ನೆಕ್ಸ್ಟ್ ಪಾಯಿಂಟ್. ದೇ ಪ್ಲೇ ಅ crucial role in a forming complex sentence and improving flow or writing. ಅಂದ್ರೆ ರೈಟಿಂಗ್ ಅಲ್ಲಿ ನಮ್ಮ ರೈಟಿಂಗ್ಸ್ ಗಳನ್ನ, ಇಟ್ ಮೀನ್ಸ್ ಸೆಂಟೆನ್ಸ್ ಗಳಿಗೆ ಅರ್ಥ ಬರೋ ಹಾಗೆ ರೀತಿಯಲ್ಲಿ, ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಅರ್ಥ ಕೊಡುವಂತ ರೀತಿಯಲ್ಲಿ ಅಥವಾ ಸೆಂಟೆನ್ಸ್ ಗಳನ್ನ ಜಾಯಿನ್ ಮಾಡುವಂತಹ ಕೆಲಸ ಈ ಕಂಜಕ್ಷನ್ ಮಾಡ್ತೈತಿ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳಿಗೆ ವರ್ಡ್ಸ್ ಗಳನ್ನ ಕಂಜೆಕ್ಟ್ ಮಾಡೋದು ಅಂದ್ರೆ, ಕಂಜೆಕ್ಟ್ ಇಟ್ ಮೀನ್ಸ್ ವಾಟ್, ಜಾಯಿನ್ ಮಾಡೋದು, ಸೇರಿಸೋದು, ಕನೆಕ್ಟ್ ಮಾಡೋದು ಇದ್ರ ಕೆಲಸ ಆಗೈತಿ. ಸೊ ನಿಮ್ಗೆ ಒಂದು ಕಾಮನ್ ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸ್ ಒಂದು ಟ್ರಿಕ್ಸ್ ಹೇಳಿ ಇಲ್ಲೇ ನೋಡಿ. ಲುಕ್ ಹಿಯರ್ ಗೈಸ್, ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಫ್ಯಾನ್ ಬಾಯ್ಸ್ ಅಂತ ಅದ. ಏನದ? ಫ್ಯಾನ್ ಬಾಯ್ಸ್. ಇದು ನಿಮ್ಗೆ ನೆನಪಿಟ್ಕೊರ್ಲಿ ಅನ್ನೋ ಉದ್ದೇಶಕ್ಕೆ ಒಂದು ಟ್ರಿಕ್ಸ್ ನ ರೆಡಿ ಮಾಡಿದೀವಿ. ಫ್ಯಾನ್ ಬಾಯ್ಸ್ ಅಂದ್ರೆ ಏನು? ಇಲ್ಲಿ ನೋಡ್ರಿ, ಎಫ್ ಅದಲ್ಲ, ಎಫ್ ಅಂದ್ರೆ ಫಾರ್, ಎ ಅಂದ್ರ ಆಂಡ್, ಎನ್ ಅಂದ್ರ ನಾರ್, ಬಿ ಅಂದ್ರ ಬಟ್, ಓ ಅಂದ್ರ ಆರ್, ವೈ ಅಂದ್ರ ಎಟ್, ಎಸ್ ಅಂದ್ರ ಸೊ. ಇದನ್ನ ಕಂಪ್ಲೀಟ್ ಆಗಿ ಸೇರಿಸಿ ಒಂದೇ ಒಂದು ವರ್ಡ್ ನೆನ್ಪಿಟ್ಕೊಳಕ ಒಂದು ಟ್ರಿಕ್ಸ್ ಮಾಡಿದೀವಿ, ಅದು ಫ್ಯಾನ್ ಬಾಯ್ಸ್ ಅಂತ ಅರ್ಥ. ಈ ಫ್ಯಾನ್ ಬಾಯ್ಸ್ ಅಂದ್ರೆ ಇದರಲ್ಲೇ ಕಂಜಕ್ಷನ್ ಹೊಡಿಸಿದ ನೋಡ್ರಿ ಇವೆಲ್ಲ. ಸೊ ಇವೇ ಆಲ್ಮೋಸ್ಟ್ ಎಕ್ಸಾಮ್ಸ್ಗೆ ಅಥವಾ ಕ್ವಶನ್ಸ್ ಗಳಲ್ಲಿ ಇವೇ ಬರ್ತಿರ್ತಾವ. ಸ್ವಲ್ಪ ಗಮನಿಸಿ ನೋಡ್ರಿ ಎಕ್ಸಾಂಪಲ್ಸ್ ಹೆಂಗಿದಾವ ಅಂತ ಮುಂದೆ ಇದಕ್ಕೆ ಸಂಬಂಧಪಟ್ಟಂಗ. ಸೊ ಇದು ನೆನ್ಪಿಟ್ಕೊಳ್ರಿ, ವೆರಿ ಇಂಪಾರ್ಟೆಂಟ್ ಅದ. ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಬಿಟ್ರ ಅಲ್ಲೆಲ್ಲ ಕಂಜಕ್ಷನ್ ವರ್ಡ್ಸ್ ನಿಮ್ಮಲ್ಲಿ 1, 2, 3, 4, 5, 6, 7 ಕಂಜಕ್ಷನ್ ವರ್ಡ್ಸ್ ನಿಮ್ಗೆ ನೆನ್ಪಿಡ್ದಂಗ ಆಗುತ್ತೆ ಒಂದೇ ವರ್ಡ್ ಅಲ್ಲಿ. ಎಕ್ಸಾಂಪಲ್ ನೋಡ್ರಿ, ಶಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್. ಅವಳು ಬರೀ ಇಂಟೆಲಿಜೆಂಟ್ ಅಷ್ಟೇ ಇಲ್ಲ. ಇದಕ್ಕೊಂದು ನಾವು ಈ ಸೆಂಟೆನ್ಸ್ ಜಾಯಿನ್ ಮಾಡ್ಬೇಕಲ್ಲ ಕ್ಲಾಸ್. ನೋಡ್ರಿ ಹೆಂಗೈತಿ, ಶಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಡ್ಯಾಶ್ ಹಾರ್ಡ್ ವರ್ಕಿಂಗ್. ನಾವು ಏನಾದ್ರೂ ಅಲ್ಲಿ ಕಂಜಕ್ಷನ್ ವರ್ಡ್ಸ್ ನ ಸೇರಿಸಿದ್ರ ಅದು ಕಂಪ್ಲೀಟ್ ಅರ್ಥ ಮೀನಿಂಗ್ ಅನ್ನ ಕೊಡ್ಬೇಕು. ಹೆಂಗಂದ್ರ ಆಪ್ಷನ್ ಎ ಬಟ್, ಆಪ್ಷನ್ ಬಿ ಅಂಡ್, ಆಪ್ಷನ್ ಸಿ ಆರ್. ಯಾವ್ದು ಸರಿಯಾದ ಉತ್ತರ ಚಾಯ್ಸ್ ಮಾಡ್ತೀರಿ, ಗೆಸ್ ಮಾಡ್ತೀರಿ? ಎಸ್, ಯುವರ್ ಗೆಸ್ ಇಸ್ ರೈಟ್. ಆಪ್ಷನ್ ಎ ಬಟ್ ಇಸ್ ದ ಪರ್ಫೆಕ್ಟ್ ಕ್ಲಿಯರ್ ಆನ್ಸರ್. She is not only intelligent but hard working. ಅಗಲ ಜಾಯಿನ್ ಮಾಡ್ತೀವಿ. ಬಟ್ ಅನ್ನೋದೇನಿಲ್ಲ ಕಂಜಕ್ಷನ್ ವರ್ಡ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಇದನ್ನು ನೀವೇ ಮಾಡ್ತೀರಿ. ಐ ವಿಲ್ ಕಮ್ ಟು ದ ಪಾರ್ಟಿ ಡ್ಯಾಶ್ ಐ ಫಿನಿಶ್ ಮೈ ಹೋಮ್ ವರ್ಕ್. ನಾನು ಪಾರ್ಟಿಗೆ ಬರ್ತೀನಿ ಯಾವಾಗ ಅಂತಂದ್ರ ನೋಡ್ರಿ, ಸಿನ್ಸ್ ನಾನು ಹಾಕಿದಂದ್ರೆ ಸಿನ್ಸ್ ಐ ಫಿನಿಶ್ ಮೈ ಹೋಮ್ ವರ್ಕ್ ಅಂತ ಆಗತ್ತೆ. ಸಿನ್ಸ್ ಅಂದ್ರೆ ಏನು? ಅದು ಕನೆಕ್ಟ್ ಆಗಂಗಿಲ್ಲ, ಸರಿ ಆಗೋದಿಲ್ಲ, ಮೀನಿಂಗ್ ಕೊಡಂಗಿಲ್ಲ. ನೆಕ್ಸ್ಟ್
ಅಂಟಿಲ್ ಹಾಕ್ತಿರಿ, ಅಂಟಿಲ್ ಐ ಫಿನಿಶ್ ಮೈ ಹೋಮ್ ವರ್ಕ್. ಪರ್ಫೆಕ್ಟ್ ಆಗಿ ನಾವೇನ್ ಹಾಕ್ತೇವೆ ಅಂದ್ರ ಇಫ್ ಅಂತ ಹಾಕ್ಬೇಕು. ಏನ್ ಹಾಕ್ಬೇಕು? ಇಫ್ ಇಫ್ ಐ ಫಿನಿಶ್ ಮೈ ಹೋಮ್ ವರ್ಕ್, ನಾನು ಪಾರ್ಟಿಗೆ ಬರ್ತೇನಿ ಯಾವಾಗ ಅಂತಂದ್ರ ನನ್ನ ಹೋಮ್ ವರ್ಕ್ ಮುಗಿತಂದ್ರ ಅಂತ ಅರ್ಥ. ಓಕೆ, ನೆಕ್ಸ್ಟ್ ನೋಡ್ರಿ, ವಿ ಕ್ಯಾನ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ ರೈನಿಂಗ್. ವಿ ಕ್ಯಾನ್ ಗೋ ಟು ದ ಪಾರ್ಕ್, ನಾವು ಪಾರ್ಕ್ ಹೋಗ್ತೇವೆ ಯಾವಾಗ? ಇಫ್, ಸೇಮ್ ಕ್ವಶನ್ ಐತೆ ನೋಡಿ, ಇಫ್ ಇಟ್ ಸ್ಟಾಪ್ಸ್ ರೈನಿಂಗ್, ಮಳೆ ನಿಂತಂದ್ರ ಪಾರ್ಕ್ ಹೋಗ್ತೇವಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್, ದೇ ವೇಟೆಡ್ ಡ್ಯಾಶ್ ದ ಬಸ್ ಅರೈವ್ಡ್. ಅವರು ವೇಟ್ ಮಾಡ್ತಾ ಇದ್ರು ಎಲ್ಲಿವರೆಗೂ? ದ ಬಸ್ ಅರೈವ್ಡ್ ಅಂತಂದ್ರ ಏನು? ಅಂಟಿಲ್, ಬಿಕಾಸ್. ಸೊ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಆಪ್ಷನ್ ಚಾಯ್ಸ್ ಮಾಡೋದು ಕೂಡ ಒಂದು ಟ್ರಿಕ್ಸ್ ಅದ. ನೀವು ಆಪ್ಷನ್ಸ್ ಗಳನ್ನ ಅದಕ್ಕೆ ಆಡ್ ಮಾಡ್ಕೊಂಡು ಕೂಡ ನೀವೇನ್ ಮಾಡ್ಬೋದು, ಕಂಜಕ್ಷನ್ ವರ್ಡ್ಗಳನ್ನ ನೀವೇನ್ ಮಾಡ್ಬೋದು, ಕನ್ಫರ್ಮ್ ಮಾಡ್ಕೋಬಹುದು. ಹೆಂಗಂದ್ರ ದ ವೇಟೆಡ್ ಅಂಟಿಲ್ ದ ಬಸ್ ಅರೈವ್ಡ್ ಅಥವಾ ಬಿಕಾಸ್ ದ ಬಸ್ ಅರೈವ್ಡ್, ಸೊ ದ ಬಸ್ ಅರೈವ್ಡ್, ಇವ್ ಯಾವುದು ಸೆಟ್ ಆಗೋದಿಲ್ಲ, ಇದನ್ನ ಬಿಟ್ಟೇ ಬಿಡೋದ. ಸೊ ಅಂಟಿಲ್ ಇಸ್ ದ ರೈಟ್ ಆನ್ಸರ್. ದೆ ವೇಟೆಡ್ ಅಂಟಿಲ್ ದ ಬಸ್ ಅರೈವ್ಡ್, ಅವ್ರು ಎಲ್ಲಿ ತನಕ ವೇಟ್ ಮಾಡಿದ್ರು? ಬಸ್ ಬರೋವರೆಗೂ ಕೂಡ ವೇಟ್ ಮಾಡಿದ್ರು ಅಂತ ಅದರ ಅರ್ಥ. ನೆಕ್ಸ್ಟ್, ಇದು ಕೂಡ ನೋಡ್ರಿ, ದ ಟೀಚರ್ ಎಕ್ಸ್ಪ್ಲೇನ್ ದ ಟಾಪಿಕ್ ಅಗೇನ್ ಡ್ಯಾಶ್ ದ ಸ್ಟೂಡೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಬೆಟರ್. ಇಲ್ಲಿ ಏನ್ ಮಾಡ್ತೀರಿ? ಸೊ ದ್ಯಾಟ್ ಹಾಕ್ತಿರಿ, ಬಟ್ ಹಾಕ್ತಿರಿ, ಬಟ್ ದ ಸ್ಟೂಡೆಂಟ್ಸ್ ಕುಡ್ ಅಂಡರ್ಸ್ಟ್ಯಾಂಡ್ ಬೆಟರ್ ಬಿಫೋರ್? ನೋ. So that is the perfect answer for this question, guys. Look there. The teacher explained the topic again so that the students could understand better. Complete meaning ಕೊಡ್ತಲ್ಲ. ಸೊ ಕಂಜಕ್ಷನ್ ಗಳನ್ನ ನಾವು ಹೆಂಗೆ ಹುಡುಕ್ಬೇಕಾಗತ್ತೆ? He is young dash very responsible. He is young dash very responsible. ನೋಡ್ರಿ, ಏನ್ ಹಾಕ್ತಿರಿ ಅದಕ್ಕ? ಆರ್, ಬಟ್, ನಾರ್, ಏನ್ ಹಾಕ್ತಿರಿ ಇದಕ್ಕ? ಸೊ ಈ ಇವುಗಳನ್ನ ಏನ್ ಆನ್ಸರ್ ಬರುತ್ತೆ ಅನ್ನೋದನ್ನ ಕೂಡ ನೀವೇ ಚಾಯ್ಸ್ ಮಾಡಿ, ಗೆಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಸೊ ಮುಂದ್ ಬರುವಂತಹ ಎಲ್ಲಾ ವರ್ಡ್ಸ್ ಗಳು ಇವರ್ ಪ್ರಾಕ್ಟೀಸ್ಗೋಸ್ಕರ ನಿಮಗೆ ಬಿಟ್ಟಿದ್ದೀನಿ. ಇವು ಕೂಡ ನಿಮ್ ಟೆಕ್ಸ್ಟ್ ಬುಕ್ ನಿಂದೆ ಆರಿಸಿ ತಗೊಂಡ್ ಬಂದಿದ್ದೀನಿ. ಪ್ರಾಕ್ಟೀಸ್ ಮಾಡಿ, ಓದ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ಗೆ ಮೂವ್ ಆಗೋಣ. ಎಸ್ ಗೈಸ್, ಫ್ರೇಮ್ ಕ್ವಶನ್ ಫಾರ್ಮ್ ದ ಅಂಡರ್ಲೈನ್ ಟು ಗೆಟ್ ಆಸ್ ಆನ್ಸರ್. ಇಲ್ಲಿ ನೋಡ್ರಿ, ಈ ಕ್ವಶನ್ ಫಾರ್ಮ್ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗೈತಿ. ಇವು ಕ್ವಶನ್, ಇಲ್ಲಿ ಇರ್ತಕ್ಕಂಥ ಟಾಪಿಕ್ಸ್ ಗಳು ಎಲ್ಲವೂ ಕೂಡ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರೋದೇ, ಬಟ್ ನೀವು ಫೋಕಸ್ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಅಂದ್ರೆ ಏನ್ ಕ್ವಶನ್ಸ್ ಬರುತ್ತೆ? ಫ್ರೇಮ್ ದ ಕ್ವಶನ್ ಗಳನ್ನ ಫ್ರೇಮ್ ಮಾಡ್ಕೊಳೋದು. ಇಲ್ಲಿ ಕ್ವಶನ್ ಫ್ರೇಮ್ ಮಾಡಕ್ಕೆ ನಿಮ್ಗೆ ಯಾವ್ದು ಹೆಲ್ಪ್ ಆಗತ್ತೆ ಅಂತಂದ್ರೆ WH ಕ್ವಶನ್ಸ್ ಗಳು ಹೆಲ್ಪ್ ಆಗ್ತಾವ. WH ಕ್ವಶನ್ಸ್ ಗೊತ್ತದವಲ್ಲ ನಿಮ್ಗ? WH ಕ್ವಶನ್ಸ್ ಅಂತಂದ್ರ ಫೆನ್, ಹೂ, ವಾಟ್, ಫೇರ್, ಹೌ ಮಚ್, ಹೌ, ಇವೆಲ್ಲ ಏನವಂದ್ರೆ WH ಕ್ವಶನ್ಸ್. ಇವುಗಳನ್ನ ನೀವೇನ್ ಮಾಡ್ಬೇಕೈತಿ? ಇಲ್ಲಿ ಯೂಸ್ ಮಾಡ್ಬೇಕಾಗೈತಿ. ಅಂದ್ರ ಗೆರೆ ಎಳೆದಂತಹ ಪದಗಳಿಗೆ ನೀವೇನ್ ಮಾಡ್ಬೇಕು? ಕ್ವಶನ್ ನ ಫಾರ್ಮ್ ಮಾಡ್ಬೇಕು. ನಾವೊಂದ್ ಮಾಡಿ ಹೇಳಿ ನಿಮ್ಗೆ ಇಲ್ಲೇ ನೋಡಿ, ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್ ವೆಲ್. ಅಂಡರ್ಲೈನ್ ಮಾಡಿದ್ದೀನಿ ಇಲ್ಲೇ, ಲೆಸನ್ಗೆ ಅಂಡರ್ಲೈನ್ ಮಾಡೈತಿ. ಈ ಲೆಸನ್ಗೆ ನೀವೇ ಅಂಡರ್ಲೈನ್ ಮಾಡದಂತ ಈ ಲೆಸನ್ಗೆ ನೀವು ಒಂದು ಕ್ವಶನ್ ಏನ್ ಮಾಡ್ಬೋದು? ವಾಟ್ ಅಂತ ಯೂಸ್ ಮಾಡೋಣ ಅಥವಾ ಹೂ ಅಂತ ಯೂಸ್ ಮಾಡೋಣ? ಕರೆಕ್ಟ್ ಆಗಿ ಕ್ವಶನ್ ಆಗಿರ್ಬೇಕದ. ಇಲ್ಲಿ ದ ಟೀಚರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ರ? ಲೆಸನ್ ಅನ್ನ. ಏನಂತ ಕೇಳಾಕತ್ತನಲ್ಲ ನಾನು ಇಲ್ಲಿ, ಏನಂದ್ರ ವಾಟ್ ಅಂತ ಆಗತ್ತಲ್ಲ. ಲೆಟ್ ಮಿ ಸಿ ದ ಆನ್ಸರ್. ಲುಕ್ ಹಿಯರ್, ಆನ್ಸರ್ ವಾಟ್ ಡಿಡ್ ದ ಟೀಚರ್ ಎಕ್ಸ್ಪ್ಲೇನ್ ವೆಲ್ ಬಂತಲ್ಲ. ಲೆಸನ್ಗೆ ಪ್ರಶ್ನೆ ಆಯ್ತಲ್ಲ ಈಗ. ವಾಟ್ ಡಿಡ್ ಅಂದ್ರೆ ಏನ್ ಎಕ್ಸ್ಪ್ಲೇನ್ ಮಾಡಿದ್ರ? ಲೆಸನ್ ಎಕ್ಸ್ಪ್ಲೇನ್ ಮಾಡಿದ್ರ. ತಿಳಿತಾ ಇದೆಯಲ್ಲ? ಎಸ್, ಮೂಡ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸೆಕೆಂಡ್ ಕ್ವಶನ್, ಶಿ ಪಾಸ್ಡ್ ದ ಎಕ್ಸಾಮ್ ವಿತ್ ಫ್ಲೈಯಿಂಗ್ ಕಲರ್ಸ್. ಎಕ್ಸಾಮ್ಗೆ ಹೆಂಗ್ ಪಾಸ್ ಆದ್ಲ ಅಂದ್ರ ಹೌ ಅಂತ ಬರ್ಬೋದಲ್ಲ. ಹೆಂಗ್ ಅಂತಂದ್ರ ಹೇಗೆ ಅಂತಂದ್ರ ಹೌ. ನೋಡ್ರಿ ಆನ್ಸರ್ ಕ್ವಶನ್ ಹೆಂಗ್ ಮಾಡ್ಬೋದು ನಾವು ಅದಕ್ಕೆ? ಎಸ್, ಯು ಆರ್ ರೈಟ್. ಹೌ ಡಿಡ್ ಶಿ ಪಾಸ್ ದ ಎಕ್ಸಾಮ್ ಅಂದ್ರೆ ಇದಕ್ಕೆ ಅಂಡರ್ಲೈನ್ ಗೆರೆ ಹೇಳಿದಂತಹ ವರ್ಡ್ಗೆ ನಾವೇನ್ ಮಾಡಿದ್ವಿ? ಇಲ್ಲೇ ಕ್ವಶನ್ ಮಾಡಿದ್ವಿ. ಹೌ ಡಿಡ್ ಶಿ ಪಾಸ್ ದ ಎಕ್ಸಾಮ್? ಓಕೆ, ಗುಡ್. ನೋಡ್ರಿ ನೆಕ್ಸ್ಟ್ ಹೆಂಗಿದೆ. ದೆ ವೆಂಟ್ ಹೈಕಿಂಗ್ ಡ್ಯೂರಿಂಗ್ ದ ವೀಕೆಂಡ್. ಯಾವಾಗ ಹೈಕ್ ಆದ್ರೆ ಇವ್ರು? ಯಾವಾಗ ನೋಡ್ರಿ, ಡ್ಯೂರಿಂಗ್ ದ ವೀಕೆಂಡ್ ಯಾವಾಗ ಅಂತ ಐತಿದ್ಲೆ ಸಮಯ ಕೇಳ್ತಾ ಇದ್ದಿದ್ದು. ಸಮಯ ಯಾವಾಗ ಅಂತಂದ್ರ ಫೆನ್ ಬರ್ಬೋದಲ್ಲ. ನೋಡ್ರಿ ಕ್ವಶನ್ ಓದ ತಕ್ಷಣ ಗೊತ್ತಾಗ್ಬಿಡೋದು ನಿಮ್ಗೆ ಏನಂತಂದ್. ನೋಡ್ರಿ ಅದೇ ಫೇರ್ ದ ವೀಕೆಂಡ್ ಎಲ್ಲಿ
ನೋಡ್ರಿ ನಾನು ಹಿಂಗ್ ಮಾಡಿದೆ. ಎಸ್, ವೇರ್ ಡಿಡ್ ದೇ ಗೋ ಹೈಕಿಂಗ್, ಎಲ್ಲಿ ಹೋಗಿ ಅಡ್ಕೊಂಡ್ರು ಇವರು ಡ್ಯೂರಿಂಗ್ ದ ವೀಕೆಂಡ್. ನೆಕ್ಸ್ಟ್, ಹಿ ರೀಡ್ ದ ಬುಕ್ ಬಿಫೋರ್ ದ ವೀಕೆಂಡ್. ಇಲ್ಲಿ ರೀಡ್ ಅನ್ನೋ ಪದಕ್ಕೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಕ್ವಶನ್ ಮಾಡ್ಬೇಕು. ಏನು ರೀಡ್ ದ ಬುಕ್ಗೆ ಹಿ ರೀಡ್ ದ ಬುಕ್ ಬಿಫೋರ್ ದ ವೀಕೆಂಡ್ ಅಂದ್ರ ವಾಟ್ ಡಿಡ್ ಹಿ ರೀಡ್ ಬಿಫೋರ್ ದ ಕ್ಲಾಸ್. ಕ್ಲಾಸ್ಗಿಂತ ಮುಂಚೆ ಏನ್ ಮಾಡ್ದ, ಏನ್ ಓದಿದ ಹಿ ರೀಡ್ ದ ಬುಕ್ ಬಿಫೋರ್ ದ ವೀಕೆಂಡ್. ಸೊ ಇದೇ ರೀತಿಯಾಗಿ ನೆಕ್ಸ್ಟ್ ವಾಟ್ ಅಂತ ಅದ. ಇಲ್ಲಿ ದ ಸ್ಟೂಡೆಂಟ್ಸ್ ಎಂಜಾಯ್ಡ್ ಫೀಲ್ಡ್ ಟ್ರಿಪ್. ವಾಟ್ ಡಿಡ್ ದ ಸ್ಟೂಡೆಂಟ್ಸ್ ಎಂಜಾಯ್ ಡ್ಯೂರಿಂಗ್ ದ ಫೀಲ್ಡ್ ಟ್ರಿಪ್, ಏನ್ ಎಂಜಾಯ್ ಮಾಡಿದ್ರು, ಎಲ್ಲಿ ಎಂಜಾಯ್ ಮಾಡಿದ್ರು ಅಂತ ಕೇಳ್ತಾ ಇದೆ. ಸೊ ಹೀಗೆ ಅಂಡರ್ಲೈನ್ ಹೇಳಿದಂತಹ ಈ ವಾಕ್ಯಗಳಿಗೆ, ಈ ಪದಗಳಿಗೆ ನೀವು ಏನ್ ಮಾಡ್ಬೇಕೈತಿ, WH ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಕ್ವಶನ್ಸ್ ಗಳನ್ನ ಮಾಡ್ಬೇಕಾಕೈತಿ. ಇದು ಕೂಡ ನಿಮ್ಗೆ ಎಕ್ಸಾಮ್ಗೆ 1 ಮಾರ್ಕ್ ಕೇಳುವಂತ ಪ್ರಶ್ನೆ ಇದಾಗೈತಿ. ಸೊ ಇದೆಲ್ಲ ಅರ್ಥ ಆಗೈತಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ಗೆ ಮೂವ್ ಆಗೋಣ. ಈ ಕ್ವಶನ್ ಟ್ಯಾಗ್ ಅಂದ್ರೆ ಕ್ವಶನ್ ಫಾರ್ಮೇಶನ್ ಮಾಡುವಾಗ ನಿಮ್ಗೆ ಕೈಂಡ್ಲಿ ಏನ್ ನೆನಪಿರ್ಬೇಕಂತಂದ್ರ ಆಕ್ಟಿವೈಸ್ ಪ್ಯಾಸಿವೈಸ್. ನೋಡ್ರಿ, ಚೇಂಜ್ ದ ಫಾಲೋಯಿಂಗ್ ಗಿವನ್ ಆಕ್ಟಿವೈಸ್ ಪ್ಯಾಸಿವ್ಸ್ ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಅಲ್ಲಿ ನಿಮ್ಗೆ ಕ್ವಶನ್ ಟ್ಯಾಗ್ಸ್ ಕೂಡ ಇಂಪಾರ್ಟೆಂಟ್. ಕ್ವಶನ್ಸ್ ಮಾಡುವಾಗ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇತ್ತಂದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ ಮಾಡ್ಬೇಕಾಗತಿ, ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದ್ರ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡ್ಬೇಕಾಗತಿ. ಅದನ್ನೆಲ್ಲ ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಈಗ ನಾನು ಬರ್ತಾ ಇರೋ ಟಾಪಿಕ್ಸ್ ಯಾವ್ದಂದ್ರ ದ ಗಿವನ್ ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್. ಓಕೆ, ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್. ಸೊ ಈ ಟಾಪಿಕ್ ಗಳನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿತ್ತು ಅಂತಂದ್ರೆ ಕೈಂಡ್ಲಿ ಯು ಹ್ಯಾವ್ ಟು ಫೋಕಸ್ ಆನ್ ದ ಟೆನ್ಸಸ್. ಅಂದ್ರ ನೀವು ಟೆನ್ಸ್ ಗಳ ಬಗ್ಗೆ ಕೆಲವೊಂದಿಷ್ಟು ನಿಮ್ಗೆ ಮಾಹಿತಿ ಗೊತ್ತಿತ್ತಂತಂದ್ರ ಬೇಸಿಕ್ ಆಗಿ ನೀವು ಆಕ್ಟಿವೈಸ್ ಪ್ಯಾಸಿವೈಸ್ ನೀವು ಈಸಿಯಾಗಿ ಬಿಡಿಸ್ಬೇಕಾಗ್ತತಿ. ಸೊ ನೋಡೋಣ ಈಗ ಎಕ್ಸಾಂಪಲ್ಸ್ ಆಕ್ಟಿವೈಸ್ ಪ್ಯಾಸಿವೈಸ್ ಬಗ್ಗೆ, ಅದನ್ನು ಬಹಳ ಚಂದ ಹೇಳೋಣ ಅಂತ ನೋಡಿ. ಇಲ್ಲಿ ಇನ್ ಆಕ್ಟಿವೈಸ್ ದ ಸಬ್ಜೆಕ್ಟ್ ಈಸ್ ದ ಡೋರ್ ಡೂಯಿಂಗ್ ಇನ್ ಆಕ್ಷನ್. ಇಲ್ಲಿ ಆಕ್ಟಿವೈಸ್ ಆಕ್ಟಿವ್ ಅಂದ್ರೆ ಏನು, ಇಲ್ಲಿ ಸಬ್ಜೆಕ್ಟ್ ಈಸ್ ದ ಡೋರ್, ಸಬ್ಜೆಕ್ಟ್ ಏನಾಗಿರ್ತೈತಿ, ಡೋರ್ ಆಗಿರ್ತೈತಿ. ಡೂಯಿಂಗ್ ಆನ್ ಆಕ್ಷನ್ ಇದೇನಾಗತಿ, ಸಿ ನೋಡ್ರಿ, ಇನ್ ಆಕ್ಟಿವ್ ವಾಯ್ಸ್ ದ ಸಬ್ಜೆಕ್ಟ್ ಈಸ್ ದ ಡೋರ್ ಡೂಯಿಂಗ್ ಆನ್ ಆಕ್ಷನ್ ಅಂದ್ರೆ ಆಕ್ಷನ್ ಕೆಲಸ ನಡೀತೈತಿ, ಕೆಲಸನೇ ಇರ್ತೈತಿ, ಬಟ್ ಅಲ್ಲಿ ಸಬ್ಜೆಕ್ಟ್ ಕೂಡ ಇರ್ತೈತಿ. ಅದನ್ನ ಕೆಲಸ ಮತ್ತು ಸಬ್ಜೆಕ್ಟ್ ಅನ್ನ ಯಾವ ರೀತಿ ಚೇಂಜ್ ಮಾಡಿದ್ರೆ ಪ್ಯಾಸಿವೈಸ್ ಕನ್ವರ್ಟ್ ಆಗ್ತೈತಿ ಅನ್ನೋದನ್ನ ಈಗ ನಾನು ನಿಮ್ಗೆ ಎಕ್ಸಾಂಪಲ್ ಮೂಲಕ ಹೇಳ್ತಾ ಹೋಗ್ತೇನೆ. ಇಲ್ಲಿ ಇನ್ ಪ್ಯಾಸಿವೈಸ್ ದ ಸಬ್ಜೆಕ್ಟ್ ಈಸ್ ರಿಸೀವರ್, ಆಮೇಲೆ ರಿಸೀವ್ ಇಸ್ ದ ಆಕ್ಷನ್. ಇಲ್ಲಿ ಆಕ್ಟಿವೈಸ್ ವರ್ಡ್ ಇದ್ದಾಗ ಏನಾಗಿದೆ, ಇಲ್ಲಿ ಸಬ್ಜೆಕ್ಟ್ ಡೋರ್ ಆಗಿರ್ತಾರ, ಬಟ್ ಡೂಯಿಂಗ್ ಆನ್ ಆಕ್ಷನ್ ಇರ್ತೈತಿ. ಇಲ್ಲಿ ಅವ್ರ ಆಕ್ಷನ್ ಇಲ್ಲಿ ಹೇಳ್ತಿರ್ತೈತಿ. ಬಟ್ ಪ್ಯಾಸಿವೈಸ್ ಗೆ ಕನ್ವರ್ಟ್ ಮಾಡುವಾಗ ಏನಾಗೈತಿ, ಪ್ಯಾಸಿವೈಸ್ ಇಲ್ಲಿ ಇರ್ತಕ್ಕಂಥದ್ದು ಅಂದ್ರ ಇಲ್ಲಿ ಆಕ್ಷನ್ ಇದ್ದಿದ್ದು ಏನಾಗೈತಿ, ರಿಸೀವರ್ ಆಗ್ತಾರ. ಆಕ್ಷನ್ ನೋಡ್ಲಿ, ಸಬ್ಜೆಕ್ಟ್ ಈಸ್ ದ ರಿಸೀವರ್, ಸಬ್ಜೆಕ್ಟ್ ಹೋಗಿ ರಿಸೀವರ್ ಆಗ್ತಾರ, ರಿಸೀವರ್ ಹೋಗಿ ಆಕ್ಷನ್ ಆಗ್ತತಿ. ಹಿಂಗ ಉಲ್ಟಾ ಅದು ಇದು ಅಂತ ಆಕತಿ. ಎಕ್ಸಾಂಪಲ್ ಸಮೇತ ನೋಡ್ತೀನಿ ನೋಡ್ಲಿ ಹೆಂಗ ಅನ್ನೋದು. ಆಕಾಶ್ ವಾಶ್ಡ್ ದ ಬಸ್. ಇಲ್ಲಿ ಆಕಾಶ್ ಅನ್ನೋದು ಯಾರಿಲ್ಲ, ಸಬ್ಜೆಕ್ಟ್. ಏನ್ ಮಾಡ್ದವ ಆಕ್ಷನ್, ವಾಶ್ ದ ಬಸ್. ಹೌದಾ, ಇದು ನೋಡ್ರಿ, ಇದು ಡೋರ್, ಇದು ಡೂಯಿಂಗ್ ಆನ್ ಆಕ್ಷನ್. ಇಲ್ಲಿ ಆಕಾಶ್ ಏನ್ ಮಾಡಕತ್ತಾನ, ವಾಶ್ ಮಾಡದ. ಅದನ್ನೇ ಪ್ಯಾಸಿವೈಸ್ ನ ಕನ್ವರ್ಟ್ ಮಾಡ್ರಿ ಅಂತಂದ್ರ ಅದೇ ಉಲ್ಟಾ ಹೆಂಗಂತಂದ್ರ ರಿಸೀವ್ ಆಕ್ಷನ್ ನೋಡ್ರಿ ಉಲ್ಟಾ ಆಗತ್. ಮತ್ ತಿರ್ಗಾ ಇಲ್ಲಿ ರಿಸೀವರ್ ಯಾರ ಆಕಾರ, ಇಲ್ಲಿ ಮತ್ ತಿರ್ಗಾ ಅವರೇ ಇರ್ತಾರ, ಬಟ್ ವಾಕ್ಯ ಮೂಲಕ ಹೆಂಗ್ ಚೇಂಜ್ ಆಗ್ತಾರ ಅಂತಂದ್ರ ಇಲ್ಲಿ ನೋಡ್ರಿ, ಇದೇನ್ ಆಕ್ಷನ್, ದ ಬಸ್ ವಾಸ್ ವಾಶ್ಡ್ ಬೈ ಆಕಾಶ್. ರಾಮ ಕಿಲ್ಡ್ ರಾವಣ, ರಾವಣ ವಾಸ್ ಕಿಲ್ಡ್ ಬೈ ರಾಮ. ಮೀನಿಂಗ್ ಒಂದೇ ಕೊಡೋದು, ಬಟ್ ಇಲ್ಲಿ ವಾಕ್ಯ ಏನಾಗಿರ್ತೈತಿ, ತಿರ್ಗಾಗಿರ್ತೈತಿ ಅಷ್ಟೇ. ಇದು ಗೊತ್ತೈತಲ್ಲ, ಆಕಾಶ್ ವಾಶ್ ದ ಬಸ್ ಅಂತಂದ್ರೆ ದ ಬಸ್ ವಾಸ್ ವಾಶ್ಡ್ ಬೈ ಆಕಾಶ್. ಕ್ಲಿಯರ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ದ ಚೀಪ್ ಕುಕ್ಡ್ ಅ ಡೆಲಿಸಿಯಸ್ ಮೀಲ್. ಚೀಪ್ ಇಲ್ಲಿ ನೋಡ್ರಿ ಏನ್ ಮಾಡಿದ್ರಿ, ಚೀಪ್ ಡೆಲಿಸಿಯಸ್ ರುಚಿಕರವಾದಂತ ಅಡಿಗೆ ಮಾಡಿದ್ರಂತ. ಹಂಗ ರುಚಿಕರವಾದ ಅಡಿಗೆ ಯಾರಿಂದ ಮಾಡಲ್ಪಡ್ತ ಹಂಗ ಹೇಳ್ಬೇಕು. ಈಗ ನಾನು ಆಗಲ್ಲ ಹೇಳಿದ್ನಲ್ಲ, ರಾಮ ಕಿಲ್ಡ್ ರಾವಣ, ರಾಮ ರಾವಣನನ್ನ ಕೊಂದ ಅಂತ ಹೇಳಿದೆ. ರಾವಣ ಕಿಲ್ಡ್ ಬೈ ರಾವಣ ಅಂತಂದ್ರ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಅಂತ ಅರ್ಥ. ಇಲ್ಲೇ ಚೀಪ್ ಡೆಲಿಸಿಯಸ್ ಮೀಲ್ ಅನ್ನ ಮಾಡ್ದ. ಡೆಲಿಸಿಯಸ್ ಮೀಲ್ ನ ಮಾಡಿದ್ರ ಯಾರು, ಚೀಪ್ ಅಲ್ಲ. ಅಂದ್ರ ಆ ಡೆಲಿಸಿಯಸ್ ಮೀಲ್ ವಾಸ್ ಕುಕ್ಡ್ ಬೈ ದ ಚೀಪ್. ಯಾರಿಂದ, ಚೀಪ್ ಇಂದ ಆಯ್ತು. ನೋಡ್ರಿ ಹೆಂಗ್ ಚೇಂಜ್ ಆಯ್ತು ಇಲ್ಲಿ. ನೆಕ್ಸ್ಟ್, ದ ಚಿಲ್ಡ್ರನ್ ಪ್ಲೇಡ್ ದ ಗೇಮ್ಸ್ ಎಂಥೂಸಿಯಾಸ್ಟಿಕಲಿ. ನೋಡ್ರಿ, ದ ಗೇಮ್ ವಾಸ್ ಪ್ಲೇಡ್ ಎಂಥೂಸಿಯಾಸ್ಟಿಕಲಿ ಬೈ ದ ಚಿಲ್ಡ್ರನ್. ಯಾರಿಂದ ಆಟ ಆಡಲ್ಪಟ್ಟದ, ಹುಡುಗರಿಂದ. ದ ಕಂಪನಿ ವಿಲ್ ಲಾಂಚ್ ಅ ನ್ಯೂ ಪ್ರಾಡಕ್ಟ್. ದ ಕಂಪನಿ ವಿಲ್ ಲಾಂಚ್ ಅ ನ್ಯೂ ಪ್ರಾಡಕ್ಟ್.
ಒಂದು ಕಂಪ್ನಿ ಒಂದು ಹೊಸ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡುತ್ತೆ. ನೀವು ಹೇಳ್ಬೋದಲ್ಲ ಇದನ್ನ, ಏನು ದ ಪ್ರಾಡಕ್ಟ್ ದ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಬೈ ದ ಕಂಪನಿ. ನೋಡ್ರಿ, ದ ನ್ಯೂ ಪ್ರಾಡಕ್ಟ್ ವಿಲ್ ಬಿ ಲಾಂಚ್ಡ್ ಬೈ ದ ಕಂಪನಿ. ಕಂಪನಿಯಿಂದ ಏನಾಯ್ತು, ಆ ಕಂಪನಿಯಿಂದ ಆ ಪ್ರಾಡಕ್ಟ್ ಲಾಂಚ್ ಆಯ್ತು ಅಂತ ಹೇಳಿದೆ. ನೆಕ್ಸ್ಟ್, ದ ಡಾಗ್ ಚೇಸ್ಡ್ ದ ಕ್ಯಾಟ್. The dog catched the cat. The cat was chased by the dog. ಕ್ಯಾಟ್ ನಾಯಿಯಿಂದ ಚೇಜ್ ಆಗಲ್ಪಡ್ತು. ಅದೇ ರೀತಿಯಾಗಿ ಈ ಮುಂದೆ ಬರ್ತಂತಹ ಎಕ್ಸಾಮ್ಸ್ ಗಳನ್ನ ನೀವೇ ಮಾಡ್ತೀರಿ, ಓದ್ತಾ ಇರಿ, ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಪಾಯಿಂಟ್ಗೆ ನಾವು ಹೋಗೋಣ. ಎಸ್, ಕಂಬೈನಿಂಗ್ ಸೆಂಟೆನ್ಸ್ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ. ಇದು ಕೂಡ 1 ಮಾರ್ಕ್ಸ್ಗೆ ಈಸಿಯಾಗಿ ಕಂಪಲ್ಸರಿಯಾಗಿ ಬರುವಂತಹ ಪ್ರಶ್ನೆ ಇದಾಗೈತಿ. ಕಂಪಲ್ಸರಿಯಾಗಿ ಕರೆಕ್ಟ್ ಆಗಿ ಕ್ವಶನ್ ಬರುವಂತದ್ದು ಇದು. ನೋಡ್ರಿ ಹೆಂಗೆ, ಕಂಬೈನಿಂಗ್ ಸೆಂಟೆನ್ಸ್ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ. ಅಂದ್ರ ನಿಮ್ಮ ಎಕ್ಸಾಮ್ ಅಲ್ಲಿ ಒಂದು ಸೆಂಟೆನ್ಸ್ ಅಂತ ಕೊಟ್ಟಿರ್ತಾರ, ಆ ಸೆಂಟೆನ್ಸ್ ಒಳಗೆ ನೀವೇನ್ ಯೂಸ್ ಮಾಡ್ಬೇಕಾಗಿರ್ತೈತೆ ಅಂದ್ರ ಕಂಬೈನ್, ಜಾಯಿನ್ ಮಾಡ್ಬೇಕು. ಏನ, ನಾಟ್ ಓನ್ಲಿ ಬಟ್ ಆಲ್ಸೋನ ಸೇರಿಸಿ ಆ ವಾಕ್ಯನ ಮಾಡ್ಬೇಕಾಗಿರ್ತೈತಿ. ಸೊ ಇಷ್ಟು ಈ 2 ಪದಗಳನ್ನ ನೀವು ಅದನ್ನ ಸೇರಿಸಿ ಒಂದು ವಾಕ್ಯ ಮಾಡ್ಬಿಟ್ರಿ ಅಂತಂದ್ರ ಅಲ್ಲಿ ನೀವು ಕಂಪ್ಲೀಟ್ ಆಗಿ 1 ಮಾರ್ಕ್ಸ್ ನಿಮ್ಮ ಜೇಬೊಳಗೆ ಇದ್ದಂಗೆ. ನೋಡ್ರಿ ಹೆಂಗ ಅನ್ನೋದು ಹೇಳ್ಕೊಡ್ತೀನಿ. ಹಿ ವಾಸ್ ವೆರಿ ಬ್ರೈಟ್, ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ಈ ಸೆಂಟೆನ್ಸ್ ಒಳಗಡೆ ನಾಟ್ ಓನ್ಲಿ ಬಟ್ ಆಲ್ಸೋ ಪದಗಳನ್ನ ನಾವು ಏನ್ ಮಾಡ್ಬೇಕು, ಸೇರಿಸ್ಬೇಕಾಗತ್ತೆ. ಹೆಂಗ, ಹಿ ವಾಸ್ ವೆರಿ ಬ್ರೈಟ್, ಹಿ ವಾಸ್ ವೆರಿ ಟ್ಯಾಲೆಂಟೆಡ್ ಅಂದ್ರ ಹಿ ವಾಸ್ ನಾಟ್ ಓನ್ಲಿ ಬ್ರೈಟ್, ಹಿ ವಾಸ್ ನಾಟ್ ಓನ್ಲಿ ಬ್ರೈಟ್ ಬಟ್ ಆಲ್ಸೋ ಟ್ಯಾಲೆಂಟೆಡ್. ಕೇಳಕ್ ನೋಡ್ರಿ, he was not only very bright but also very talented. ನೋಡಿ, ನಾಟ್ ಓನ್ಲಿ ಮತ್ತು ಬಟ್ ಆಲ್ಸೋನ ಸೇರಿಸಿ ಕಂಪ್ಲೀಟ್ ಕೊಡುವಂತ ಒಂದು ಮೀನಿಂಗ್ ಅನ್ನು ರೆಡಿ ಮಾಡಿದ್ವಲ್ಲ, ಹಿಂಗೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ನೀವೇ ಮಾಡ್ತೀರಿ ಇದನ್ನ ಹೆಂಗಂತ. ಶಾಲಿನಿ ಈಸ್ ಇಂಟೆಲಿಜೆಂಟ್ ಬಟ್ ಇಂಡಸ್ಟ್ರಿಯಸ್. ಇದನ್ನ ಹಿಂಗ್ ಮಾಡ್ಬೋದಲ್ಲ, ಶಾಲಿನಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಇಂಡಸ್ಟ್ರಿಯಸ್. ನೋಡ್ರಿ, ಶಾಲಿನಿ ಈಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಇಂಡಸ್ಟ್ರಿಯಸ್. ಕರೆಕ್ಟ್ ಅಲ್ಲ? ನೆಕ್ಸ್ಟ್ ನೋಡಿ, ಮಿಸ್ಟರ್ ರಾವ್ ಇಸ್ ಅ ಗುಡ್ ಸ್ಪೀಕರ್ ಅಂಡ್ ಅ ರೈಟರ್ ಆಸ್ ವೆಲ್. ರಾವ್ ಒಬ್ಬ ಏನೋ ಗುಡ್ ಸ್ಪೀಕರ್ ಹೌದು, ರೈಟರ್ ಆಸ್ ವೆಲ್ ಆಸ್ ಅಂತ ಹೇಳ್ತಾರೆ. ಅದು ನಾಟ್ ಓನ್ಲಿ ಬಟ್ ಆಲ್ಸೋ ಆಡ್ ಮಾಡೋಣ. ನೋಡ್ರಿ, ಮಿಸ್ಟರ್ ರಾವ್ ಈಸ್ ನಾಟ್ ಓನ್ಲಿ ಗುಡ್ ಸ್ಪೀಕರ್ ಬಟ್ ಆಲ್ಸೋ ಅ ಗುಡ್ ರೈಟರ್. ಅವ ಒಬ್ಬ ಬರೀ ಅಷ್ಟು ಸ್ಪೀಕರ್ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆ ಬರಹಗಾರ ಕೂಡ ಅಂತ ಹೇಳ್ದಂಗೆ. ನೆಕ್ಸ್ಟ್, ಕಲ್ಪನಾ ಈಸ್ ಗುಡ್ ಆಟ್ ಸಿಂಗಿಂಗ್ ಅಂಡ್ ಡ್ಯಾನ್ಸಿಂಗ್. ಕಲ್ಪನಾ ಈಸ್ ಆಬ್ವಿಯಸ್ಲಿ ಕಲ್ಪನಾ ಈಸ್ ನಾಟ್ only a good singer but also dancing. ನೋಡ್ರಿ, ಕಲ್ಪನಾ is not only good at singing but also at dancing. He is good at bowling and batting. He is not only good at bowling but also at batting. ನೋಡ್ರಿ, ಎಷ್ಟು ಈಸಿ ಅದಲ್ಲ. ಸೊ ವಿದ್ಯಾರ್ಥಿಗಳೇ, ಇವೆಲ್ಲ ಕ್ವಶನ್ಗಳನ್ನ ನೀವು ಪ್ರಾಕ್ಟೀಸ್ ನಾನು ಮಾಡಿ ಹೇಳಿದ್ದೀನಿ. ನೀವು ಕೂಡ ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಾತ್ರ ನೀವು ಅಂಟಿಲ್ ಆಗಿ ನೀವು ರೀಚ್ ಆಗಕ್ಕಾಗತ್ತೆ ನಿಮ್ ಸಕ್ಸಸ್ಗೆ. ಸೊ ನೀವು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ನೀವು 100% ಆಗಿ ಗೆಟ್ ಆಗ್ತೀರಿ. ಸೊ ಹಾಗಾಗಿ ನಾನು ನಿಮ್ಗೆ ಒಂದು ಗಾದೆ ಮಾತು ಹೇಳ್ತೀನಿ, ಪ್ರೊವರ್ಬ್ ಏನಂತಂದ್ರ, ಒನ್ ಹೂ ಮ್ಯಾನ್ ವರ್ಕ್ಡ್ ಹಾರ್ಡ್ ವಿಲ್ ಬಿ ಸಕ್ಸೀಡ್ ಎಟ್ ಲಾಸ್ಟ್. ಮನುಷ್ಯ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನಂತಂದ್ರ ಅಂಟಿಲ್ ಆಗ ಏನ್ ಮಾಡ್ತಾನ, ಸಕ್ಸಸ್ ಅವನ ಕೈಲಿ ಇದ್ದೇ ಇರುತ್ತೆ. ಅಂದ್ರೆ ಈ ಸಕ್ಸಸ್ ಯಶಸ್ಸು ಅನ್ನೋದು ಏನೈತಲ್ಲ, ಇದು ಸಾಧಕನ ಸಾಧನೆ ಅನ್ನೋದು ಸಾಧಕನ ಸೊತ್ತೆ ಹೊರತು ಸೋಮವಾರಿಯ ಸೊತ್ತಲ್ಲ. ಇದು ಸಾಧಕನ ಸೊತ್ತ, ಅದು ಸಾಧಕನಿಗೆ ಸಿಗ್ಬೇಕದ. ಓಕೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋಕ ಅಂದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಮೂವ್ ಆಗೋಣ. ಸೊ ದ ಕಂಬೈನಿಂಗ್ ಸೆಂಟೆನ್ಸ್ ಯೂಸಿಂಗ್ ಐದರ್ ಆರ್. ಐದರ್ ಅಂದ್ರೇನು, ಅದು ಅಲ್ಲ ಅಥವಾ ಇದು ಅಂತಂದಂಗ. ಅಂದ್ರ ಅದು ಅಲ್ಲ ಇದು, ಆರ್ ಅಥವಾ ಇದು. ಹಿ ಪುಶ್ಡ್ ಹರ್, ಹಿ ಫ್ರೈಟನ್ಡ್ ಹರ್. ಏನಂತಂದ್ರೆ ಹಿ ಪುಶ್ಡ್ ಹರ್, ಹರ್ ಫ್ರೈಟನ್. ಇಲ್ಲಿ ಐದರ್ ಮತ್ತು ಆರ್ ಹೆಂಗ್ ಯೂಸ್ ಮಾಡ್ಬೋದು ನೋಡ್ರಿ. ಹಿ ಐದರ್ ಪುಶ್ ಆರ್ ಫ್ರೈಟನ್ಡ್ ಹರ್. ಆಕಿನ ಪುಷ್ ಮಾಡಿರ್ಬಹುದು ಅಥವಾ ತಳ್ಳಿರ್ಬಹುದು ಅಥವಾ ಹೆದರ್ಸಿರ್ಬಹುದು. ಹಿಂಗಾಗತ್ತಲ್ಲ ಐದರ್ ಮತ್ತು ಆರ್. ಐದರ್ ಅಂತಂದ್ರೆ ಏನು, ಅದು ಅಲ್ಲ ಅಥವಾ ಅಂತ ಹೇಳ್ದಂಗೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಿ, ಯು ಬಿಹೇವ್ ಯು ಲಿವ್. ನೋಡ್ರಿ, ಐದರ್ ಹಿಂಗಾಕನ ಆಗಲ್ಲ, ನಾಟ್ ಓನ್ಲಿ ಬಟ್ ಆಲ್ಸೋ ಮಾಡಿದ್ವಲ್ಲ, ಅದೇ ರೀತಿ ಸೇಮ್ ಇಲ್ಲೇ. ಹೆಂಗಂದ್ರ ಯು ಐದರ್ ಬಿಹೇವ್ ಆರ್ ಯು ಲಿವ್. ನೆಕ್ಸ್ಟ್ ನೋಡ್ರಿ, ಯು ಮೇ ಗೋ ಹೋಮ್ ನೌ, ಯು ಮೇ ಫಿನಿಶ್ ದ ಜಾಬ್ ಫಸ್ಟ್.
ಇಲ್ಲ ಐದರ್ ಹೆಂಗಂತಂದ್ರ ಯು ಮೇ ಐದರ್ ಗೋ ಹೋಮ್ ನೌ ಆರ್ ಫಿನಿಶ್ ದ ಜಾಬ್ ಫಸ್ಟ್, ಹಿಂಗೆ. ಸೊ ಪ್ರಿಯ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ಕೂಡ ಕಂಪ್ಲೀಟ್ ಆದಂತಹ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ 9 ಮಾರ್ಕ್ಸ್ ಗಳನ್ನ 9 ಟಾಪಿಕ್ ಗಳಲ್ಲಿ ಹೇಗೆ ಈಸಿಯಾಗಿ ಗೆಟ್ ಮಾಡೋದು, ಪರ್ಫೆಕ್ಟ್ ಆಗಿ ಹೇಗೆ ನಾವು ಅದನ್ನ ಗಳಿಸೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ ಮುಂದೆ ಕೊಟ್ಟಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಕೂಡ ಈ ವಿಷಯ ವಸ್ತು, ಈ ವಿಷಯ ವಿಶ್ಲೇಷಣೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ, ಇಂಟ್ರೆಸ್ಟ್ ಇಂದ ಕಲ್ತಿದ್ದೀರಿ ಅಂತ ಹೇಳ್ತಾ, ಸೊ ಫೈನಲ್ ಆಗಿ ಗ್ರಾಮರ್ ಅಂಡ್ ವೊಕ್ಯಾಬುಲರಿ ಪಾರ್ಟ್ 1 ನಾವು ಕಂಪ್ಲೀಟ್ ಮಾಡಿದೀವಿ. 9 ಮಾರ್ಕ್ಸ್ ಗಳನ್ನ ಕೂಡ ಕವರ್ ಮಾಡಿದೀವಿ. ಸೊ ಈ ಪಾರ್ಟ್ ನೆಕ್ಸ್ಟ್ ಸೆಷನ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮತ್ತೆ ನಿಮ್ ಮುಂದೆ ಹಾಜರಾಗ್ತಾ ಇದ್ದೀನಿ. ಸೊ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ದಿವಸ ನಾವು ಕಲಿತಂತಹ ಪ್ರತಿಯೊಂದು ವಿಷಯಗಳು ಕೂಡ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದಾವ. ಸೊ ಹಾಗೆ ನೀವು ಈ ಎಲ್ಲ ವಿಷಯಗಳನ್ನ ಪರ್ಫೆಕ್ಟ್ ಆಗಿ, ಕ್ಲಿಯರ್ ಆಗಿ, ಇಂಟ್ರೆಸ್ಟ್ ಆಗಿ ಕುಂತ್ಕೊಂಡು ಪರ್ಫೆಕ್ಟ್ ಆಗಿ ಅಂದ್ರೆ ರೈಟ್ ಪ್ರಾಕ್ಟೀಸ್ ಅನ್ನ ಮಾಡ್ರಿ. 100% ಆಗಿ ನೀವು ಗೆಲುವನ್ನ ಸಾಧಿಸ್ತೀರಿ ಅಂತ ಹೇಳ್ತಾ, ಮತ್ತೆ ನಿಮ್ಗೋಸ್ಕರ ಬರ್ತೀನಿ ಅಂತ ಹೇಳ್ತಾ, ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು, ಥ್ಯಾಂಕ್ ಯು.